ಸ್ಥಿರಪಡಿಸುವಾದನೆ, ಬಲಪಡಿಸುವಾದನೆ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾದನೆ, ಘನಪಡಿಸುವಾದನೆ, ಹೆಚ್ಚಿಸುವಾದನೆ, ನಮ್ಮ ಪರನಿಂದು ಜಯ ನೀಡುವಾದನೆ. ಸ್ಥಿರಪಡಿಸುವಾದನೆ, ಬಲಪಡಿಸುವಾದನೆ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾದನೆ, ಘನಪಡಿಸುವಾದನೆ, ಹೆಚ್ಚಿಸುವಾದನೆ, ನಮ್ಮ ಪರನಿಂದು ಜಯ ನೀಡುವಾದನೆ. ಏನಾದರೂ ನೀನೇ ಮಾಡಿ ಅದೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಅದೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾದನೆ, ಬಲಪಡಿಸುವಾದನೆ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾದನೆ, ಘನಪಡಿಸುವಾದನೆ, ಹೆಚ್ಚಿಸುವಾದನೆ, ನಮ್ಮ ಪರನಿಂದು ಜಯ ನೀಡುವಾದನೆ. ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಅಪ್ಪ, ನೀವು ನಮ್ಮ ಕುಂಬಾರನು, ನಾವು ಜೇಡಿ ಮಣ್ಣು. ನಿಮ್ಮ ಚಿತ್ತಾನುಸಾರವಾಗಿ ನನ್ನನ್ನು ರೂಪಿಸು ಎಂದು ನಾವು ಒಪ್ಪಿಸಿಕೊಡೋಣ. ದೇವರ ಚಿತ್ತ ಪ್ರಕಾರ ನಾವು ಮಾಡುವುದಾದರೆ ದೇವರು ಎಲ್ಲವನ್ನು ಆತನು ನೋಡಿಕೊಳ್ಳನು. ಆತನು ನಮ್ಮನ್ನು ಹೆಚ್ಚಾಗಿ ಉಪಯೋಗಿಸುವನು, ನಮಗೆ ಜಯ ಕೊಡುವನು. ಖಂಡಿತವಾಗಿ ನಾವು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಬದುಕುವೆವು, ಆತನ ನಾಮವನ್ನು ಮಹಿಮೆಪಡಿಸುವೆವು, ಆತನ ಸೇವೆಯನ್ನು ಪೂರೈಸುವೆವು. ಹಲ್ಲೆಲೂಯಾ. ಆದ್ದರಿಂದ ನಾವು ಇವತ್ತು ಕುಂಬಾರನೇ, ನಿನ್ನ ಚಿತ್ತ ಪ್ರಕಾರ ರೂಪಿಸಿ ಎಂದು ಒಪ್ಪಿಸಿಕೊಟ್ಟು ನಾವು ಹಾಡೋಣ. ಹಲ್ಲೆಲೂಯಾ. ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನಮ್ಮ ಜೀವವು ನಿನ್ನ ಕೈಯಲ್ಲಿದೆ. ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನಮ್ಮ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ, ನಿಮ್ಮ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂರಿಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇವೆ. ಏನಾದರೂ ನೀನೇ ಮಾಡಿ ಅದೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಅದೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಈ ಲೋಕದಲ್ಲಿ ಇರುವವರಿಗಿಂತ ನಮ್ಮೊಳಗೆ ನಮ್ಮಲ್ಲಿ ವಾಸವಾಗಿರುವವರು ಉನ್ನತನು, ಮಹಾ ಉನ್ನತನು. ಹಲ್ಲೆಲೂಯಾ. ಆತನು ನಮ್ಮಲ್ಲಿ ಇರುವುದರಿಂದ ಶತ್ರು ನಮ್ಮ ಬಳಿಗೆ, ನಮ್ಮ ಹತ್ತಿರ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಮ್ಮ ಬದುಕು ಬಾಳ ಇರಬೇಕು. ದೇವರು ನಮ್ಮಲ್ಲಿ ವಾಸವಾಗಿರುವಷ್ಟು ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ಹಾಗೆ ಇರುವುದಾದರೆ ದೇವರು ನಮಗೆ ಸಂರಕ್ಷಣೆ ಆಗಿರುವನು. ಹಲ್ಲೆಲೂಯಾ.
ನಿನ್ನಾಗೆ ಇಲ್ಲವೇ ಏನಾಗದೆಂದಿಗೂ, ನಿನ್ನ ಬೆಳಿ ಮೀರಲು ವೈರಿಗೆ ಸಾಧ್ಯವೋ. ನಿನ್ನಾಗೆ ಇಲ್ಲವೇ ಏನಾಗದೆಂದಿಗೂ, ನಿನ್ನ ಬೆಳಿ ಮೀರಲು ವೈರಿಗೆ ಸಾಧ್ಯ. ಓ ದೇವ ನೀವೇ ನಮ್ಮೊಡಲಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಬರನಿಂದು ಜಯ ನೀಡುವಾತನೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಬರನಿಂದು ಜಯ ನೀಡುವಾತನೇ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಒಂದು ಒಳ್ಳೆಯ ಆರಾಧನೆ, ದೇವರು ಮಾತನಾಡಿದರು. ಆಮೇಲೆ ಒಳ್ಳೆಯ ಸಾಕ್ಷಿಯನ್ನು ನಾವು ಕೇಳಿದ್ದೇವೆ. ದೇವರನ್ನು ಆಶೀರ್ವದಿಸಲಿ. ಇವತ್ತು ನಾವು ವಾಕ್ಯ ಭಾಗವನ್ನು ನಾವು ಧ್ಯಾನಿಸ್ಕೋತಾ ಇದ್ದೇವೆ. ಎಲ್ಲರೂ ತಗೊಳ್ಳಿ. ನ್ಯಾಯಸ್ಥಾಪಕರು ಅಧ್ಯಾಯ 6. ನ್ಯಾಯಸ್ಥಾಪಕರು ಅಧ್ಯಾಯ 6. ಈ ಒಂದು ವಾಕ್ಯ ಭಾಗವನ್ನು ನಾವು ಓದೋದಕ್ಕೆ ಮುಂಚೆ ಚಿಕ್ಕ ಕಥೆಯನ್ನು ನಾನು ಹೇಳಿ ಪ್ರಾರಂಭಿಸ್ತೇನೆ. ಒಂದು ದಿವಸ ನಾನು ಹೊರಗಡೆ ಸೇವೆಗೋಸ್ಕರ ಹೋಗಬೇಕಾಯಿತು. ವೈಟ್ ಶರ್ಟ್ ಅನ್ನು ಹುಡುಕ್ತಾ ಇದ್ದೆ. ಏನು ಹುಡುಕ್ತಾ ಇದ್ದೆ? ವೈಟ್ ಶರ್ಟ್ ಸಿಗ್ತಾ ಇಲ್ಲ. ಒಂದೇ ಒಂದು ಸಿಕ್ಕಿತ್ತು, ಅದು ಡರ್ಟಿ ಆಗಿತ್ತು. ವಾಷಿಂಗ್ ಮಿಷಿನ್ಗೆ ತಗೊಂಡು ಹೋದೆ. ಅಂದರೆ ಕ್ವಿಕ್ ವಾಶ್ ಹಾಕಿದರೆ ಡ್ರೈ ಆಗಿ ಸಿಕ್ಬಿಡುತ್ತೆ, ಒಂದು 5 ನಿಮಿಷದಲ್ಲಿ ಐರನ್ ಮಾಡಿಕೊಂಡು ಹೋಗ್ಬಿಡೋಣ ಎಂದು ವಾಷಿಂಗ್ ಮಿಷಿನಲ್ಲಿ ಅದನ್ನು ಹಾಕಿದೆ. ಏನು ಮಾಡಿದೆ? ವಾಷಿಂಗ್ ಮಿಷಿನಲ್ಲಿ ಕ್ವಿಕ್ ವಾಶ್ ಎಂದು ಬರುತ್ತೆ, ಹಂಗೆ ತಾನೆ, ಒಂದು 15 ಮಿನಿಟ್ಸ್ ಹಾಕಿ ಕೂತಿದ್ದೇನೆ. ಅದು ಸುತ್ತುತ್ತಾ ಇದೆ. 15 ನಿಮಿಷ ಆದ್ಮೇಲೆ ತಿರುಗಿ ರಿಪೀಟ್ ಆಯ್ತು. ತಿರುಗಿ ನೀರು ತುಂಬ್ತಾ ಇದೆ, ತಿರುಗಿ ಅದು ವಾಶ್ ಮಾಡ್ತಾ ಇದೆ. ನಾನು ಹೋಗಿ ನೋಡಿದೆ, ನೀವು ಯಾವಾಗ ಮುಗಿದು ಇನ್ನೊಂದು 15 ನಿಮಿಷ, ಅರ್ಧ ಗಂಟೆ ಹೋಯ್ತು. ಆವಾಗ ಇವತ್ತು ರೆಡಿ ಆಯಿತು, ಒಂದು ಡ್ರೈ ಆಯಿತು ಎಂದು ತಗೊಳ್ಬೋದ್ರೆ ತಿರುಗೋ ಸ್ಟಾರ್ಟ್ ಆಯಿತು. ನನಗೆ ತುಂಬಾ ಬೇಜಾರಾಯಿತು. ಆಮೇಲೆ ನಾನು ಮೇನ್ ಸ್ವಿಚ್ ಅನ್ನೇ ಆಫ್ ಮಾಡಿದೆ. ಯಾಕಂದ್ರೆ ಅದರಲ್ಲಿ ಸೆನ್ಸರ್ ಹೋಯ್ತು, ಅದು ತಿರ್ಗಾ ಅದೇ ಕೆಲಸವನ್ನು ಮಾಡ್ತಾ ಇದೆ. ಅದು ಹೊರಗಡೆ ಅದು ನಿಲ್ಲಿಸಿ ಅದು ತಂದ್ರೆ ತಾನೇ ಆ ಒಂದು ಶರ್ಟ್ ನನಗೆ ಯೂಸ್ ಆಗುತ್ತೆ. ಆದ್ರಿಂದ ಆ ವಾಷಿಂಗ್ ಮಿಷಿನ್ ಸುತ್ತಾ ಇದ್ದ ಸೈಕಲ್ ನನಗೆ ಯೂಸ್ ಇಲ್ಲ. ನಾನು ಮೇನನ್ನೇ ಆಫ್ ಮಾಡಿಬಿಟ್ಟೆ. ಈ ರೀತಿಯಲ್ಲಿ ಈ ಜಡ್ಜಸ್, ಈ ನ್ಯಾಯಸ್ಥಾಪಕರ ಪುಸ್ತಕವನ್ನು ನಾವು ಧ್ಯಾನಿಸುವಾಗ ಒಂದು ವಿಶೇಷವಾದ ಕಾರ್ಯವನ್ನು ಅದು 2ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ಇಲ್ಲಿ 6ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನೋಡಿಬಿಟ್ರೆ ನಾವು ಅಲ್ಲಿ ಹೋಗೋಣ. 11ನೇ ವಾಕ್ಯಕ್ಕೆ ಬನ್ನಿ. ಆಮೇಲೆ ಯೆಹೋವನ ದೂತನು ಬಂದು ಕೊಪ್ಪಳದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಆಲಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ಸ್ವಾಮಿ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನೀವು ಈ ಸತ್ಯವೇದವನ್ನು ಧ್ಯಾನಿಸುವಾಗ ಇಸ್ರೇಲ್ ಜನರ ಇತಿಹಾಸ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನಾನು ಪದೇ ಸಭೆಯಲ್ಲಿ ಹೇಳಿ ಕೊಡ್ತಾ ಬರ್ತಾ ಇದ್ದೇನೆ ದೇವರ ಕೃಪೆಯಿಂದ.
ಐಗುಪ್ತ ದೇಶದಲ್ಲಿ 430 ವರ್ಷ ದಾಸತ್ವದಲ್ಲಿ ಇದ್ದ ಇಸ್ರೇಲ್ ಜನರು, ದೇವರು ಅವರ ಉದ್ದೇಶದಿಂದ ಯಾಕೋಬನ ಮಗನಾದ ಯೋಸೇಫನ ಫ್ಯಾಮಿಲಿಯನ್ನು 70 ಜನರನ್ನು ಕಳುಹಿಸ್ತಾರೆ. ಯಾಕೆಂದ್ರೆ ಅವ್ರು ಕೊಟ್ಟಂತ ವಾಗ್ದಾನವನ್ನು ಪೂರೈಸಬೇಕು. ಅವ್ರು ಏನು ವಾಗ್ದಾನ ಕೊಟ್ಟರು? ಅಬ್ರಹಾಮನಿಗೆ ಹಾಲು ಜೇನು ಹರಿಯುವ ಈ ಕಾನಾನ್ ದೇಶವನ್ನು ನನಗೆ ಸ್ವಾಸ್ಥ್ಯವಾಗಿ ಕೊಡುವೇನು ಎಂದು ದೇವರು ಹೇಳಿದರು. ಅದರಿಂದ ಇವತ್ತು ಅವರು ಅದ ಪ್ರಾಸೆಸ್ ಅಲ್ಲಿ ಅವರನ್ನು ಏನು ಮಾಡ್ತಾರೆ? ಐಗುಪ್ತ ದೇಶದಲ್ಲಿ 430 ವರ್ಷ ಅವರು ದಾಸತ್ವದಲ್ಲಿ ಇದ್ದರು. ಆಮೇಲೆ ಮೋಶೆ ಮುಖಾಂತರ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿ ದೇವರು ಅವರನ್ನು ಏನ್ ಮಾಡ್ತಾರೆ? ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ಬಿಡುಗಡೆ ಮಾಡಿದ ಮೇಲೆ ಅವರನ್ನು ಅರಣ್ಯದಲ್ಲಿ ಅದ್ಭುತಕರವಾಗಿ ದೇವರು ಮೇಘ ಸ್ತಂಭವಾಗಿದ್ದು, ಅಗ್ನಿ ಸ್ತಂಭವಾಗಿದ್ದು, ಅವರಿಗೆ ಬಂಡೆಯಿಂದ ನೀರು ಕೊಟ್ಟು, ಆಕಾಶದಿಂದ ಮನ್ನಾ, ಈವನ್ ನಾನ್ ವೆಜ್ ಈ ರೀತಿಯಲ್ಲಿ ದೇವರು ಅವರಿಗೆ ಸಂರಕ್ಷಣೆಯಾಗಿ ಬಂದು ಅವರೇ ಸೇನಾಧೀಶ್ವರನಾದ ಯೆಹೋವನಾಗಿ ಯುದ್ಧ ಮಾಡಿ 31 ಅರಸರುಗಳನ್ನು ಸೋಲಿಸಿ, ಈವನ್ ಮೋಶೆ ಸತ್ತ ಮೇಲೆ ಸಕ್ಸೆಸರ್ ಆಗಿ ಬರುವ ಯೆಹೋಶುವನ ಮುಖಾಂತರ ದೇವರು ಆ ಕಾನಾನ್ ದೇಶದಲ್ಲಿ ಇರುವ ಎಲ್ಲ ಸ್ಥಳಗಳನ್ನು ಸ್ವಾಧೀನಪಡಿಸಿಕೊಂಡು 12 ಕುಲಗಳನ್ನು ಅಲ್ಲಿ ಸ್ಥಾಪಿಸ್ತಾರೆ. ಅದಕ್ಕೆ ಮುಂಚೆ ಸೀನಾ ಬೆಟ್ಟದ ಮೇಲೆ ಅವರು ಏನ್ ಮಾಡ್ತಾರೆ? ಈ ಜನರ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಸ್ಕೊಳ್ತಾರೆ. ನಾನೇ ನಿಮ್ಮ ದೇವರು, ನೀವು ನನ್ನ ಸ್ವಕೀಯ ಜನರು, ನೀವು ಹೇಗೆ ಬದುಕಬೇಕು ಅಂತ ನಾನು ಕಟ್ಟಳೆಗಳನ್ನು ಕೊಡ್ತೇನೆ. ನೀವು ಈ ಕಟ್ಟಳೆಗಳನ್ನು ಹಿಂಬಾಲಿಸಿದರೆ ನಿಮಗೆ ಆಶೀರ್ವಾದ. ಒಂದು ವೇಳೆ ನೀವು ಹಿಂಬಾಲಿಸದೆ ಹೋದರೆ ನಿಮಗೆ ಶಾಪ ಬರುತ್ತೆ. ನೀವು ಬಲಿಗಳನ್ನು ಕೊಟ್ಟು, ಪಾಪ ನಿವಾರಣಕ್ಕಾಗಿ ಬಲಿಗಳನ್ನು ಕೊಟ್ಟು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ತಿರುಗಾ ಒಡಂಬಡಿಕೆಯಲ್ಲಿ ಬರಬಹುದು ಎಂದು ದೇವರು ಎಲ್ಲ ಕಟ್ಟಳೆಗಳನ್ನು ಕೊಟ್ಟು ಅವರನ್ನು ಒಂದು ಕಾನ್ಸ್ಟಿಟ್ಯೂಷನ್ ಹಾಗೆ ಇಸ್ರೇಲ್ ಜನರನ್ನು ಕಾನಾನ್ ದೇಶದ ಮಧ್ಯದಲ್ಲಿ ದೇವರು ಸ್ಥಾಪಿಸಿದರು. ಹಲ್ಲೆಲೂಯಾ. ಇರುವಾಗ ನೀವು ನೋಡಿದರೆ ಈ ಜನರು ಅಲ್ಲಿ ಹೋಗಿ ಏನು ಮಾಡಬೇಕು? ಅಲ್ಲಿ ಇರುವ ಜನರು ವಿಗ್ರಹಾರಾಧನೆ ಮಾಡುತ್ತಾರೆ, ಕೊಲೆ ಮಾಡುತ್ತಾರೆ, ವ್ಯಭಿಚಾರ ಮಾಡುತ್ತಾರೆ, ಕಲಿಯುತ್ತಾರೆ, ಸುಳ್ಳು ಸಾಕ್ಷಿ ಹೇಳುತ್ತಾರೆ, ತಂದೆ ತಾಯಿಯನ್ನು ಸನ್ಮಾನಿಸುವುದಿಲ್ಲ, ಚೊಚ್ಚಲ ಮಕ್ಕಳನ್ನು ಬಲಿ ಕೊಡುತ್ತಾರೆ, ಇದರ ಸೊತ್ತಿಗೆ ಆಸೆ ಪಡುತ್ತಾರೆ. ಇದೆಲ್ಲ ದೇವರಿಗೆ ವಿರೋಧವಾಗಿ ಮಾಡುವಂತ ಕಾರ್ಯಗಳಾಯಿತು. ಈ ರೀತಿಯಲ್ಲಿ ಇದ್ದವರಿಗೆ ಮಧ್ಯದಲ್ಲಿ ದೇವರ ಸ್ವಕೀಯ ಜನರು ಬದುಕುವಾಗ ಇದೆಲ್ಲ ಮಾಡಬಾರದು. ನೀವು ದೇವರನ್ನು ಪೂರ್ಣ ಮನಸ್ಸಿಂದ ಪ್ರೀತಿಸಬೇಕು, ನಿಮ್ಮ ನೆರೆಯವರನ್ನು ನಿನ್ನ ಹಾಗೆ ಪ್ರೀತಿಸಬೇಕು ಎಂದು ಕಟ್ಟಳೆಗಳನ್ನು ಕೊಟ್ಟು ದೇವರು ಅವರಿಗೆ ಈ ರೀತಿಯಲ್ಲಿ ಪರಿಶುದ್ಧರಾಗಿ ನೀತಿ ನ್ಯಾಯಗಳನ್ನು ಅನುಸರಿಸಿ ನೀತಿವಂತರಾಗಿ ಬದುಕಿರಿ ಎಂದು ಕಳುಹಿಸಿಬಿಟ್ಟ ಸ್ಥಳದಲ್ಲಿ ಅವರು ದೇವರ ನಾಮವನ್ನು ಮಹಿಮೆಪಡಿಸದೆ ಸುತ್ತಲೇ ಇರುವ ಆ ವೈರಿಗಳು, ಕೆಲವೊಂದು ದೇಶದಲ್ಲಿರುವ ಜನರನ್ನು ದೇವರು ಹೇಳಿದರು, ಯೆಹೋಶುವನು ತಿರುಗಿದ ಮೇಲೆ ನೀವು ಅವರನ್ನು ಯುದ್ಧ ಮಾಡಿ ಹೊರಡಿಸಬೇಕು ಎಂದು ಯುದ್ಧವನ್ನು ದೇವರು ಹೇಳಿಕೊಟ್ಟರು. ಆದರೂ ಈ ಜನರು ಏನು ಮಾಡಿದರು? ಸರಿಯಾಗಿ ಅವರನ್ನು ಹೊರಡಿಸಲಿಲ್ಲ. ಆದ್ರಿಂದ ಅವರು ಏನು ಮಾಡಿದರು? ಆ ಕಾನಾನಿಯ ದೇಶದವರು ಅಲ್ಲಿ ಒಂದು ಬಲೆ ಹಾಗೆ ಅವರು ಸುತ್ತಲೂ ಕೂತುಕೊಂಡಿದ್ದರು. ಅವರಿಗೆ ತುಂಬಾ ಒಂದು ಪರೀಕ್ಷಿಸುವ ರೀತಿಯಲ್ಲಿ ಅವರು ಇದ್ದದರಿಂದ ಯಾವಾಗಲೂ ಅಲ್ಲಿ ಇರುವ ಆಚಾರಗಳು ನಮಗೆ ಗೊತ್ತಾನೆ. ಕ್ರೈಸ್ತರಾಗಿ ಇರೋರು ಲೋಕದಲ್ಲಿ ಬದುಕ್ತಾ ಇರುವಾಗ ನಮಗೆ ಬರುವಂತ ಪರೀಕ್ಷೆಗಳು ಏನು? ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ. ಸುತ್ತಲೂ ಇರುವ ಜನರು ವಿಗ್ರಹ ಮಾಡ್ತಾರೆ, ಅಲ್ಲಿ ಎಣ್ಣೆ ಪಾರ್ಟಿ ಎಲ್ಲ ನಡೀತಾ ಇದೆ, ಪಾಪಗಳು. ಆದ್ರಿಂದ ಒಂದು ಆಕರ್ಷಣೆ, ಅವ್ರಿಗೆ ಒಂದು ಅಟ್ರಾಕ್ಷನ್ ಇರುತ್ತೆ ಸುತ್ತಲಿರುವ ಜನರು. ಆಮೇಲೆ ಅಲ್ಲಿರುವ ದೇವರುಗಳು, ಮಳೆ ಬೆಳೆಯನ್ನು ಕೊಡುವುದು ಯಾರು? ಮಳೆ ಬೆಳೆಯನ್ನು ಕೊಡುವುದು ಯಾರು? ನಮ್ ದೇವರೇ. ಬಟ್ ಅಲ್ಲಿ ಅವರು ಮಳೆ ಬೆಳೆಯನ್ನು ಕೊಡೋದು ದೇವರು ಬಾಳನು, ಆಮೇಲೆ ಸಮೃದ್ಧಿಯನ್ನು ಕೊಡೋದು ಅಶ್ರು. ಈ ರೀತಿಯಲ್ಲಿ ಅವರು ಹೊಸದಾಗಿ ದೇವರುಗಳನ್ನು ಅವರು ಆರಿಸಿಕೊಂಡು ಅಲ್ಲಿ ಆರಾಧನೆ ಪೂಜೆಗಳನ್ನು ಮಾಡ್ತಾ ಇದ್ದರಿಂದ ಈ ಯೆಹೋವ ದೇವರ ಸ್ವಕೀಯ ಜನರು ಕೂಡ ಅಲ್ಲಿ ಇರುವ ಆ ಒಂದು ವಿಗ್ರಹ ಆರಾಧನೆಯಿಂದ ಆಕರ್ಷಿಸಲ್ಪಟ್ಟು ಅಲ್ಲಿ ಅವರು ಹೋಗಿ ಅವರ ಜೊತೆಯಲ್ಲಿಯೂ ಪಾಪ ಮಾಡಿದರು. ಅದು ದೇವರಿಗೆ ಬಹಳ ನೋವನ್ನು ಕೊಡುವಂತದ್ದಾಗಿತ್ತು. ಈ ರೀತಿಯಲ್ಲಿ ಅವರು ಪಾಪ ಮಾಡಿ ಅನ್ಯಾಯ ಮಾಡಿ ದೇವರ ಕಟ್ಟಳೆಗೆ ಅವಿಧೇಯರಾಗಿ ಇದ್ದರಿಂದ, ದೇವರು ಹೇಳಿದ ಹಾಗೇನೆ ಅವರು ಅವಿಧೇಯರಾಗಿದ್ದರಿಂದ ನೀವು ಅನ್ಯ ಜನರ ಹಾಗೆ ಬದುಕಿದ್ದೀರಲ್ಲ, ಅನ್ಯ ಜನರ ಕೈಯಲ್ಲಿಯೇ ಒಪ್ಪಿಸಿಕೊಡು. ಇವತ್ತು ಕೂಡ ನಮಗೊಂದು ಪ್ರಶ್ನೆ ಬರುತ್ತೆ,
ಕ್ರೈಸ್ತರಿಗೆ ಹಿಂಸೆಗಳು ಬರ್ತಾ ಇದೆ. ಇವತ್ತು ಕೂಡ ನೀವು ಮಣಿಪುರಲ್ಲಿ 3 ಪಾಸ್ಟರ್ಗಳನ್ನು ಸಾಯಿಸಿಬಿಟ್ಟದನ್ನು ನಾವು ನೋಡ್ತೇವೆ. ಎಷ್ಟೋ ಚರ್ಚಸ್ ಅನ್ನು ಒಡೆದಾಗುತ್ತಾರೆ, ಕ್ರೈಸ್ತರಿಗೆ ಹಿಂಸೆಗೆ ಒಳಗಾಗ್ತಾರೆ. ಇದಕ್ಕೆಲ್ಲ ಯಾಕೆ ಕಾರಣ? ಯಾಕೆ ದೇವರನ್ನು ನಿಯಂತ್ರಿಸ್ತಾ ಇಲ್ಲ? ನಮ್ಮನ್ನು ಕೈ ಬಿಟ್ರ? ಅವ್ರು ಮಾಡಿದ ಅದ್ಭುತಗಳು ಎಲ್ಲಿ? ಎಲ್ಲ ನಮಗೆ ಪ್ರಶ್ನೆ ಬರ್ತಿಲ್ಲ. ಅದಕ್ಕೆ ಉತ್ತರ ಏನು ಗೊತ್ತಾ? ನಾವು ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ಬದುಕುತ್ತಾ ಇಲ್ಲ. ಕ್ರೈಸ್ತರಾಗಿರುವ ನಾವೇ ದೇವರನ್ನು ತೋರ್ಪಡಿಸಿ, ದೇವರ ಪ್ರೀತಿಯನ್ನು ತೋರ್ಪಡಿಸಿ ಸಾಕ್ಷಿಗಳಾಗಿ ಬದುಕದೇ ಇರುವ ಕಾರಣ ಅವರು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇವತ್ತು ಕ್ರೈಸ್ತರಾಗಿರೋ ನಮಗೆ ಎಷ್ಟೋ ವಾಗ್ದಾನಗಳು, ಎಷ್ಟೋ ಕಾರ್ಯಗಳು, ಆಶೀರ್ವಾದಗಳು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಆಶೀರ್ವದಿಸಲ್ಪಟ್ಟ ಜನರೇ. ಬಟ್ ಈ ಕಾಲದಲ್ಲಿ ವಿಶ್ವಾಸಿಗಳ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ಸಮಸ್ಯೆಗಳು. ಇದು ಯಾಕೆ ನನ್ನ ಜೀವನದಲ್ಲಿ ಕಷ್ಟಗಳು? ಯಾಕೆ ನನ್ನ ಜೀವನದಲ್ಲಿ ಕೊಟ್ಟಂತ ವಾಗ್ದಾನಗಳು ನೆರವೇರ್ತಾ ಇಲ್ಲ? ಯಾಕೆ ನಾವು ಇಷ್ಟು ಕಷ್ಟಪಡಬೇಕು ಎಂದು ಪ್ರಶ್ನೆಗಳು ನಮಗೆ ಬರುತ್ತೆ. ಈ ಪ್ರಶ್ನೆಗೆಲ್ಲ ಈ ಒಂದು ವಾಕ್ಯವಾದ ಉತ್ತರವನ್ನು ಕೊಡಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಅವನು ಕೇಳ್ತಾನೆ, ಸ್ವಾಮಿ ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ಕೆಂಪು ಸಮುದ್ರವನ್ನು ವಿಭಾಗಿಸಿದವನಲ್ಲವೇ? 10 ಬಾಧೆಗಳಿಂದ ಐಗುಪ್ತ ದೇಶವನ್ನು ಒಡೆಯುವಾಗ ಘೋಷದಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. ಅವರ ಚೊಚ್ಚಲ ಮಕ್ಕಳೆಲ್ಲ ಸಂಹಾರ ದೂತನು ಬಂದು ಸಾಯಿಸುವಾಗ ನಮ್ಮ ಮಕ್ಕಳು ಸುರಕ್ಷಿತರಾಗಿದ್ದರು. ಹಲ್ಲೆಲೂಯಾ. ಬಂಡೆಯಿಂದ 20 ಲಕ್ಷ ಜನರಿಗೆ ನೀರು ಕೊಟ್ಟ ದೇವರು ನೀವು. ಹಲ್ಲೆಲೂಯಾ. 20 ಲಕ್ಷ ಜನರಿಗೆ ನೀರು ಕೊಟ್ಟವರು. 6 ಲಕ್ಷ ಪುರುಷರಿಂದ ನೀವು ನೋಡಿದರೆ 6+6 ಮಕ್ಕಳು ಎಲ್ಲರನ್ನು ಸೇರಿಸಿ ನೋಡಿದರೆ 18 to 20 lakhs ಪೀಪಲ್. ಹಲ್ಲೆಲೂಯಾ. ಒಂದು ಮದುವೆಗೆ ನಾವು ನೀರು ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಟ್ಯಾಂಕರ್ ಬೇಕು? 20 ಲಕ್ಷ ಜನರಿಗೆ ನೀರು ಬೇಕಾದ್ರೆ ಅದನ್ನು ಅದ್ಭುತಕರವಾಗಿ ಒಂದು ದಿವಸ ಅಲ್ಲ, 40 ವರ್ಷಗಳು ಅವರು ಅಡವಿಯಲ್ಲಿ ಇರುವಾಗಲೂ ದೇವರವರಿಗೆ ನೀರು ಕೊಟ್ಟರು. ಹಲ್ಲೆಲೂಯಾ. ಎಷ್ಟು ನಂಬಿಕೆಸ್ತರಾದ ದೇವರು. ಅವರಿಗೆ ಬೇಕಾದ ಆಕಾಶದಿಂದ ದೇವದೂತರುಗಳ ಊಟವನ್ನು ದೇವರು ಅವರಿಗೆ ಕೊಟ್ಟರು. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರು ಸಹಾಯ ಮಾಡಿದರು, ಅದ್ಭುತಕರವಾಗಿ ನಡೆಸಿ ಬಂದರು. ಇವತ್ತು ಅವರು ಎಲ್ಲಿ? ನಾವು ಪೈರಿಗಳ ಕೈಯಲ್ಲಿ ಬಿತ್ತಿದ್ದೇವೆ. 6ನೇ ಅಧ್ಯಾಯ 1ನೇ ವಾಕ್ಯವನ್ನು ಹೋದರೆ ಇಸ್ರಾಯೇಲ್ಯರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ತಿರುಗಿ 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 ಆ ಒಂದು ಸೈಕಲ್ ಒಂದಿದೆ, ಅದು ತೋರಿಸ ಇಲ್ಲಿ ನೋಡಿ. ಇದು ಹಳೆಯ ನಿಯಮದಲ್ಲಿ ಇರುವ ಕಾರ್ಯ ಮಾತ್ರ ಅಲ್ಲ, ಹೊಸ ನಿಯಮದಲ್ಲಿ ಇರುವ ವಿಶ್ವಾಸಿಗಳ ಜೀವನದಲ್ಲಿ ಕೂಡ ಈ ಒಂದು ಕಾರ್ಯ ಪ್ರಭಾವ ಬೀರುವುದನ್ನು ನಾವು ನೋಡಬಹುದು. ನಮಗೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ, ನಾವು ರಕ್ಷಣೆ ಹೊಂದಿದವರು. ಹೌದಾ ಇಲ್ವೇ? ಹಲ್ಲೆಲೂಯಾ. ನಮಗೂ ದೇವರಿಗೂ ರಕ್ತದಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೇಲೆ ಒಡಂಬಡಿಕೆ ಇದೆ. ಹೌದಾ ಇಲ್ವೇ? ಇದೇ ಅಲ್ಲ? ಹಲ್ಲೆಲೂಯಾ. ಹಳೆಯ ನಿಯಮದಲ್ಲಿ ಇರುವ ಆ ಒಂದು ದೇವರ ಬಗ್ಗೆ ಇಸ್ರಾಯೇಲ್ ಜನರು ತಿಳಿದುಕೊಳ್ಳುವಾಗ ಅವರಿಗೆ ಭುಜಬಲದಿಂದ ಸರ್ವಶಕ್ತಿಯನ್ನು ತೋರಿಸಿ ಬಿಡುಗಡೆ ಮಾಡಿದ ಒಂದು ದೇವರು. ಬಟ್ ಹೊಸ ನಿಯಮದಲ್ಲಿ ನಮ್ಮ ಪಾಪ ಪರಿಹಾರಕ್ಕಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ದೇವರಿದ್ದಾರೆ. ಅದಕ್ಕಿಂತ ಹೆಚ್ಚಾದ ಪ್ರೀತಿಯನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಹಾಗೆ ಇರುವಾಗ ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ನಮ್ಮ ಪಾಪ ಶಾಪಗಳ ಆತನು ಹೊತ್ತು ತೀರಿಸುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಹಾಗೆ ಇರುವಾಗ ಈ ಪಾಪ ತಿರುಗ ನಮ್ಮ ಜೀವನದಲ್ಲಿ ಬರುವಾಗ ಏನಾಗುತ್ತದೆ? ನಾವು ಪಾಪ ಮಾಡುವಾಗ ತಿರುಗ ದಾಸತ್ವದಲ್ಲಿ, ಗುಲಾಮಗಿರಿ ಅಂದ್ರೆ ಏನು? ತಿರುಗ ನಾವು ದಾಸತ್ವದಲ್ಲಿ ಬಿಡುತ್ತೇವೆ. ಸರಿ, ಕಷ್ಟಗಳು ಹೆಚ್ಚಾಗುವಾಗ ದೇವರು ಹೇಳಿದ್ರು, ನೀವು ಪಾಪ ಮಾಡುವಾಗ ನಾನು ಮಹಾಮರಿಯನ್ನು ಕಳುಹಿಸುವೆನು. ಬರಕಾಲ ಬರುತ್ತೆ, ಯುದ್ಧ, ಖಡ್ಗ, ಮಹಾಮರಿ, ಬರಕಾಲ. ಈ ಕೊರತೆಗಳನ್ನು ನಾನು ತೋರಿಸುವಾಗ ನೀವೇನು ಮಾಡಬೇಕು? ಮನ ತಿರುಗಬೇಕು. ನಮ್ಮ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು ಬರುವಾಗ ಗೊತ್ತಾಗಬೇಕು. 2 ರೀತಿಯಲ್ಲಿ ಬರುತ್ತೆ. ಕ್ರಿಸ್ತನ ನಿಮಿತ್ತ ಬರುವ ಉಪದ್ರವಗಳು ಅದು ಬೇರೆ. ಅದಕ್ಕೋಸ್ಕರ ಸೇವಕರು, ವಿಶ್ವಾಸಿಗಳು ಯಾವಾಗಲೂ ಸಿದ್ಧರಾಗಿರಬೇಕು. 2ನೇದಾಗಿ ನಾವು ಮಾಡುವ ಪಾಪದ ದಶೆಯಿಂದ ಬರುವ ಕಷ್ಟಗಳು, ಇದನ್ನು ಕರೆಕ್ಟ್ ಆಗಿ ನಾವು ಗುರುತಿಸಬೇಕು. ಇಲ್ಲಿ ನ್ಯಾಯ ಸೇವಕರಲ್ಲಿ ಪಾಪದ ದಶೆಯಿಂದ ಬರುವ ದಾಸತ್ವ. ಇವರು ಪಾಪ ಮಾಡಿದ್ರಿಂದ ಅವರು ಅನ್ಯರ ಕೈಯಲ್ಲಿ ಹೋಗಿ ಬಿತ್ತರು. ಓದ್ರಿ, ತಿರುಗ ಮುಂದೆ ಓದ್ರಿ. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನ್ಯರ ಕೈಗೆ ಒಪ್ಪಿಸಿದನು. ಮಿದ್ಯಾನ್ಯರ ಹಸ್ತವು ಬಲಗೊಂಡದ್ದರಿಂದ
ಫಿಲಿಷ್ಟಿಯರು ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತ್ಯದವರೆಗಿದ್ದ ಎಲ್ಲ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟದ್ದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪು ಗುಂಪಾಗಿ ಬಂದರು. ಅವರು ಅವರ ಒಂಟೆಗಳು ಅಸಂಖ್ಯ. ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ಸಮೃದ್ಧಿಯನ್ನು ದೇವರು ಆಶೀರ್ವಾದವಾಗಿ ಕೊಟ್ಟರು. ಹಾಲು ಜೇನು ಹರಿಯುವ ದೇಶ. ಹಲ್ಲೆಲೂಯಾ. ಅವರಲ್ಲಿರುವ ಗೂಢಚಾರರು ಹೋಗಿ ಅಲ್ಲಿರುವ ದ್ರಾಕ್ಷಿ ಹಣ್ಣುಗಳನ್ನು, ಫಲಗಳನ್ನು, ಕಾಯಿಪಲ್ಯವನ್ನು ತರುವಾಗ ಎಲ್ಲ ತುಂಬಾ ಶ್ರೇಷ್ಠವಾಗಿ ಇದ್ದದನ್ನು ಅವರು ಹೇಳಿದರು. ಹಲ್ಲೆಲೂಯಾ. ಆಗಿರುವಾಗ ದೇವರು ಕೊಟ್ಟಾದ ದೇಶ, ಅವರು ಅದನ್ನು ಪರಾಮರಿಸ್ತಾರೆ. ಅದಕ್ಕೆ ನೀರು, ಮಳೆ, ಬೆಳೆ ಎಲ್ಲ ಶ್ರೇಷ್ಠವಾದವನ್ನು ಕೊಡುವುದು ಯಾರು? ದೇವರೇ. ಯಾಕೆ ಹಾಳಾಯಿತು ಎಂದು ನೀವು ನೋಡಿದರೆ, ನಮ್ಮ ಆಶೀರ್ವಾದಗಳು ಯಾಕೆ ನಮ್ಮಿಂದ ತೆಗೆಯಲ್ಪಡೋದು ಎಂದು ನಾವು ನೋಡಿದರೆ, ನಾವು ಪಾಪ ಮಾಡುವಾಗ, ನಾವು ದೇವರಿಗೆ ಅವಿಧೇಯರಾಗಿ ಇರುವಾಗ ಅನ್ಯರ ಕೈಯಲ್ಲಿ ನಾವು ಕೊಡಲ್ಪಡುವೆವು. ಏನಾದರೂ ಒಂದು ಸಮಸ್ಯೆ, ಕಷ್ಟ, ವ್ಯಾಧಿ, ಹಣದ ಕೊರತೆಗಳು, ನೆಮ್ಮದಿ ಇಲ್ಲದ ಪರಿಸ್ಥಿತಿಗಳು, ಇದೆಲ್ಲ ನಮ್ಮ ಜೀವನದಲ್ಲಿ ಬರುತ್ತೆ. ಈ ರೀತಿಯಲ್ಲಿ ಅವರು ಭಯಂಕರವಾದ ಒಂದು ಪರಿಸ್ಥಿತಿಯಲ್ಲಿ ಅವರು ಬಿತ್ತದನ್ನು ನಾವು ನೋಡುತ್ತೇವೆ. ಮುಂದೆ ಬಾ. ಮಿದ್ಯಾನರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳಿಸಿದನು. ಹಲ್ಲೆಲೂಯಾ. ಕಾಟ ಬರುವಾಗ, ಕಷ್ಟಗಳು ಬರುವಾಗ ಮನುಷ್ಯನ ಯಾರು ಹುಡುಕ್ತಾನೆ? ದೇವರನ್ನು ಹುಡುಕ್ತಾನೆ. ಚೆನ್ನಾಗಿರುವಾಗ ಬದುಕು ಬಾಳಿನ ಡಂಬಾಲಿ ಹೋಗ್ಬಿಡ್ತಾನೆ. ಕಷ್ಟ ಬರುವಾಗ ಮಾತ್ರ ಮನುಷ್ಯನ ಎಲ್ಲಿ ಓಡಿ ಬರ್ತಾನೆ? ದೇವರ ಅಪ್ಪ ಯಾಕೆ ನನಗೆ, ಯಾಕೆ ಈ ಕಷ್ಟ? ಅದು ನಾವು ಮಾಡಿದ ತಪ್ಪಿಂದ ಬಂದಿದ್ದು. ನಾವು ಯಾರ ಬಳಿಗೆ ಬಂದು ನಾವು ಪ್ರಶ್ನಿಸುವೆವು? ದೇವರಿಗೆ, ಯಾಕೆ ಈ ಕಷ್ಟ ನನಗೆ ಬಂದಿದೆ? ಬಟ್ ಇಲ್ಲಿ ಕಾಟ ಹೆಚ್ಚಾದ್ರಿಂದ ಅಲ್ಲಿ ಬಂದಿರೋದು ಬರೀ ದೇವರ ಬಳಿಗೆ ಅವರು ಬಂದು ಕೂತಾ ಇಲ್ಲ, ಅವರು ಪಶ್ಚಾತ್ತಾಪ ಪಟ್ಟರು. ಹಲ್ಲೆಲೂಯಾ. ನಾವು ಮಾಡಿದ ತಪ್ಪಿಂದಲೇ ಇದಾಯಿತು. ಅವರು ಪಶ್ಚಾತ್ತಾಪ ಪಟ್ಟು ಅವರು ಕೂತಾ ಇರುವಾಗ ದೇವರು ಒಂದು ಪ್ರವಾದಿಯನ್ನು ಕಳಿಸ್ತಾರೆ. ಪಾಪ, ದಾಸತ್ವ, ಆಮೇಲೆ ಪಶ್ಚಾತ್ತಾಪ, ಮನ ತಿರುಗುವಿಕೆ ಉಂಟಾಗಬೇಕು. ಪ್ರವಾದಿ ಏನು ಹೇಳ್ತಾನೆ? ಒಬ್ಬೊಬ್ಬರಾಗಿ ಓದ್ರಿ. ಇಸ್ರಾಯೇಲರ ದೇವರಾದ ಯೆಹೋವನ ಮಾತನ್ನು ಕೇಳಿರಿ. ಆತನು ಹೇಳುವುದೇನೆಂದರೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಿಮ್ಮನ್ನು ಕರೆತಂದನು. ಐಗುಪ್ತದಿಂದ ನಿಮ್ಮನ್ನು ಬಿಡಿಸಿದಲ್ಲದೆ ಬೇರೆ ಎಲ್ಲಾ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮ ಎದುರಿನಿಂದ ಅಡ್ಡಿಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟನು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದರು. ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದೆನು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. ಅರ್ಥವಾಯ್ತಾ? ದೇವರ ಮಕ್ಕಳು ದೇವರ ಮಾತಿಗೆ ವಿಧೇಯರಾಗಿ ಇರಬೇಕು. ಬೇರೆ ಏನು ಕೇಳ್ತಾ ಇಲ್ಲ ದೇವರು. ಇವತ್ತು ಕೂಡ ಪ್ರವಾದನೆಯಲ್ಲಿ ದೇವರು ಮಾತನಾಡುವಾಗ ಪ್ರವಾದನೆಯಲ್ಲಿ ಹೇಳಿದ್ರು, ನೀವು ಪರಿಶುದ್ಧರಾಗಿ ಬದುಕಿರಿ. ನಾನು ಬೇರೆ ಏನು ಹೇಳ್ತಾ ಇಲ್ಲ, ಬೇಕಾದ್ರೆ ನಾನು ನೋಡಿಕೊಳ್ತೇನೆ. ಒಂದೇ ಒಂದು ಆಜ್ಞೆ, ಅದರ್ ಥಿಂಗ್ಸ್, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕು ಪಡಿರಿ. ಇವುಗಳೆಲ್ಲ ಅದು ಹೆಸರುಗಳೇ ಬೇಡ, ಇವುಗಳೆಲ್ಲ ಹಿಂದೆ ಬರುವುದು ಉಲ್ಟಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಅವರು ಹೇಳ್ತಾರೆ, ನೀವು ನನಗೆ ಅವಿಧೇಯರಾಗಿ ಇದ್ದದರಿಂದ ಈ ಪರಿಸ್ಥಿತಿ ನಿಮಗೆ ಬಂದಿದೆ ಎಂದು ಹೇಳ್ತಾರೆ. ಆದರೂ ಅವರು ಪಶ್ಚಾತ್ತಾಪ ಪಟ್ಟದರಿಂದ ಈ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು, ಯಾವಾಗಲ ಅವರು ಪಶ್ಚಾತ್ತಾಪ ಪಟ್ಟು ಮನ ತಿರುಗಿದರೋ ದೇವರು ಒಂದು ನ್ಯಾಯಸ್ಥಾಪವನ್ನು ಎಬ್ಬಿಸಿ ಅವರ ಮುಖಾಂತರ ವೈರಿಗಳ ಕೈಯಿಂದ ಅವರಿಗೆ ವಿಮೋಚನೆಯನ್ನು, ರಕ್ಷಣೆಯನ್ನು ಕೊಟ್ಟದನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಇವರು ಪಶ್ಚಾತ್ತಾಪ ಪಡುವಾಗ ದೇವರು ಯಾರ ಬಳಿಗೆ ದೇವದೂತನನ್ನು ಕಳುಹಿಸಿದ್ರು ಅದನ್ನೊಂದು ವಾಕ್ಯ ಓದಮ್ಮ. ಆಮೇಲೆ ಯೆಹೋವನ ದೂತನು ಬಂದು ಒಕ್ಕದಲ್ಲಿದ್ದ ಎಲ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜೆರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾದಾಗ, ಹಲ್ಲೆಲೂಯಾ, ಗಿದ್ಯೋನನಲ್ಲಿ ಬರುತ್ತಾನೆ. ಹಲ್ಲೆಲೂಯಾ. ತುಂಬಾ ಸಂದೇಹ ಜಾಸ್ತಿ ಇರುವ ಒಬ್ಬ ಮನುಷ್ಯನು, ಭಯ ಉಳ್ಳ ಮನುಷ್ಯನು, ಇವನನ್ನು ದೇವರು ಆರಿಸಿಕೊಳ್ಳುತ್ತಾರೆ. ಅವನು ಹೇಳ್ತಾರೆ, ಒಂದು ಸ್ಥಳದಲ್ಲಿ ನಾನು ಕುಲಹೀನನು, ನನ್ನ ಕುಟುಂಬವನ್ನು ಯಾರು ಬೆಲೆ ಕೊಡುವುದಿಲ್ಲ, ಆ ಒಂದು ಕುಲದಲ್ಲಿ ಕುಟುಂಬದಲ್ಲಿ ಹುಟ್ಟಿದವನು ಎಂದು ಹೇಳ್ತಾನೆ. ಅಂಥವನ ಬಳಿಗೆ ದೇವರು ಬಿಡ್ತಾರೆ. ಹಲ್ಲೆಲೂಯಾ. ಬಲಿಷ್ಠನನ್ನು, ಆ ಯುದ್ಧ ವೀರನ್ನು ದೇವರು ಆರಿಸಿಕೊಂಡಿಲ್ಲ.
ಬಲಹೀನತೆಗಳು, ನನ್ನಿಂದ ಏನು ಆಗುತ್ತದೆ, ನಾನು ಏನು ಮಾಡಬಹುದು. ಇಲ್ಲಿ ಕೂಡ ಯಾರೋ ಕೂತಿರೋ ಒಬ್ಬರಲ್ಲಿ ಭಯಂಕರ ಭಯ, ನಾನು ಹೇಗೆ ಈ ಸೇವೆಯನ್ನು ಮಾಡುವೇನು, ನನಗೆ ಇಷ್ಟೊಂದು ಜ್ಞಾನ ಇಲ್ಲ, ತಿಳುವಳಿಕೆ ಮನಸ್ಸಲ್ಲಿ ಅಂದ್ಕೊಳ್ತೀನಿ. ದೇವರು ಹೇಳ್ತಾರೆ, ನಾನು ನಿನ್ನೊಂದಿಗೆ ಇದ್ದೇನೆ, ನಾನು ನಿನ್ನನ್ನು ಕಳುಹಿಸಿಕೊಡುವೇನು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಮುಂದೆ ಹೋದ್ರಿ ಮಾ. ಅವನು ಅವನ ಮಗನಾದ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಆಲೆಯ ಮರದಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಇನ್ನೊಬ್ಬರು ಹೋದ್ರಿ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ. ಹಲ್ಲೆಲೂಯಾ. ಇವನು ಹೆದರಿಕೊಂಡು ಅಲ್ಲಿ ಕೂತಿದ್ದಾನೆ. ಅವನನ್ನು ನೋಡಿ ದೇವರಿಗೆ ಕರೀತಾರೆ ಪರಾಕ್ರಮಶಾಲಿಯೇ ಎಂದು ದೇವರು ಕರೆದರೆ, ನಾನು ನಿನ್ನನ್ನು ಬಲಪಡಿಸುವೇನು, ಸ್ಥಿರಪಡಿಸುವೇನು, ನಿಲ್ಲಿಸುವೇನು, ಹೆಚ್ಚಿಸುವೇನು, ನಿನ್ನ ಮುಖಾಂತರ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡುವೇನು. ಹಲ್ಲೆಲೂಯಾ. ಯೆಹೋವನು ನಿನ್ನ ಸಂಗಡ ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ರೆ ಸಾಕು. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಯಲ್ಲಿ ಇದ್ರೆ ಸಾಕು. ಸೈತಾನ ಏನು ಮಾಡೋಕ್ಕಾಗಲ್ಲ. ವೈರಿಗಳು ನಮ್ಮ ಮುಂದೆ ನಿಲ್ಲೋದಕ್ಕೂ ಆಗಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಮಗಾಗಿ, ನಮ್ಮ ಪರವಾಗಿ ಯುದ್ಧ ಮಾಡುವ ಸರ್ವಶಕ್ತನು, ಸಾರ್ವಭೌಮನು, ಸರ್ವವನ್ನು ನಿಯಂತ್ರಿಸುವ ದೇವರು. ಹಲ್ಲೆಲೂಯಾ. ಓದಮ್ಮ. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ನಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ಯರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾನಲ್ಲ ಅನ್ನಲು, ಮಿಸ್ಟರ್ ಗಿದಿಯನ್, ನೀವೆಲ್ಲ ಮಾಡಿದ ಪಾಪದಿಂದ ಈ ಕಾರ್ಯ ನಿಮ್ಮ ಬೆಲೆ ಬಂತು. ಅದೆಲ್ಲ ಇರ್ಲಿ, ನಾನು ಆವಾಗಲೇ ತಿಳಿಸ್ಬಿಟ್ಟೆ. ಇವತ್ತು ನಿಮ್ಮ ಕೈಯಲ್ಲಿ ಒಂದು ಸೇವೆಯನ್ನು ಕೊಡುತ್ತೇನೆ, ಅದನ್ನು ಮಾಡು ಎಂದು ದೇವರು ಕರೆದ. ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನಿಂದ ಬಿಡಿಸು ಎಂದು ಹೇಳಿದನು. ಹಲ್ಲೆಲೂಯಾ. ನಾನು ಬೈಬಲ್ ಕಾಲೇಜಿಗೆ ಹೋಗುವಾಗ ನಮ್ಮ ಚರ್ಚಲ್ಲಿ ಒಬ್ಬರು ಹೇಳಿದರು, ನಿನಗೆ ಅನ್ಯ ಭಾಷೆ ಇಲ್ಲ, ಅನ್ಯ ಭಾಷೆ ಮಾತಾಡಲ್ಲ, ನೀನೆಲ್ಲ ಒಂದು ವರ್ಷ ಕೂಡ ಬೈಬಲ್ ಕಾಲೇಜಲ್ಲಿ ನಿಲ್ಲೋಕ್ಕಾಗಲ್ಲ, ನಿನಗೆ ಅಭಿಷೇಕ ಇಲ್ಲ ಅಂತ ಹೇಳಿದರು. ನನಗೆ ಅಭಿಷೇಕ ಬಗ್ಗೆ ಆ ಟೈಮಲ್ಲಿ ಜಾಸ್ತಿ ತಿಳುವಳಿಕೆ ಇಲ್ಲ. ಅನ್ಯ ಭಾಷೆಯಲ್ಲಿ ಮಾತಾಡೋದೇ ಅಭಿಷೇಕ ಅಂತ ನಾನು ಅನ್ಕೊಂಡಿದ್ದೆ, ಅರ್ಥ ಮಾಡಿಕೊಂಡಿದ್ದ ಒಂದು ಕಾಲ. ನನಗೆ ಒಂಚೂರು ಭಯ ಆಯಿತು. ಅದಕ್ಕೆ ಎಷ್ಟೊಳ ಟ್ರೈ ಮಾಡಿದೆ, ಬಟ್ ದೇವರ ಆ ಟೈಮಲ್ಲಿ ಆ ಥರ ಒಂದು ಅನ್ಯ ಭಾಷೆ ನನಗೆ ಕೊಟ್ಟಿಲ್ಲ. ಮೀನ್ಸ್ ಅದು ಆಮೇಲೆ ನನಗೆ ಅದನ್ನು ಅರ್ಥ ಮಾಡಿಕೊಟ್ರು, ಅದು ಹೇಗೆ ಮಾಡಬೇಕಂತ. ಆ 3 ವರ್ಷ ಕಾಲ ನಾನು ಬೈಬಲ್ ಕಾಲೇಜಲ್ಲಿ ಓದೋದಕ್ಕೂ, ನಂಬಿಕೆಯಲ್ಲಿ ನಿಲ್ಲೋದಕ್ಕೂ, ಮದುವೆಯಾಗಿ ಅಲ್ಲಿ ಸೇವೆ ಮಾಡೋದು, 2 ಅವಾರ್ಡ್ಗಳು, ಈವನ್ ನೀವು ಇದರಲ್ಲಿ ಅಲ್ಲಿ ನೋಡ್ಬೋದು, ಈ ಅಕಾಡೆಮಿಕ್ ಎಕ್ಸಲೆನ್ಸ್ ಅವಾರ್ಡ್, ಆಮೇಲೆ ಪ್ರಾಕ್ಟಿಕಲ್ ಮಿನಿಸ್ಟ್ರಿ ಪ್ರಿನ್ಸಿಪಲ್ಸ್ ಅವಾರ್ಡ್, ಇದು 2 ಕೊಟ್ಟು ದೇವರು ನನ್ನನ್ನು ಗಣಪಡಿಸಿದರು. ಇಂಜಿನಿಯರಿಂಗ್ ನಾನು ಮುಗಿಸುವಾಗ ದೇವರು, ನಾನು ಲೋಕದ ಕೆಲಸಕ್ಕೆ ಹೋಗ್ಬಿಡಬಾರದೆಂದು ನಮ್ಮ ಡ್ಯಾಡಿ ತುಂಬ ತೀವ್ರವಾಗಿ ನನ್ನ ಕೆಲಸಕ್ಕೆ ಕಳಿಸೋದಿದ್ದರು. ನನಗೆ 3rd ಇಯರಲ್ಲಿ ಆಕ್ಸಿಡೆಂಟ್ ಆಯಿತು. ಬೆನ್ನಲ್ಲಿ ಏಟು ಬಿತ್ತು, ಒಂದು ಕಾಲು ನಿಂದೋಯ್ತು. ಡಾಕ್ಟರ್ ನೋಡಿಬಿಟ್ಟು ಹೇಳಿದರು, ನೀನು ಬೆಡ್ಡಲ್ಲಿ ಮಲಗಿರ್ತೇವೆ, ನಿಮಗೆ ಭವಿಷ್ಯವೇ ಇಲ್ಲ, ಮದುವೆ ಆಗಲ್ಲ ಹೇಳಿರುವಾಗ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕೆಂದು ಹೋಗಿದ್ದೆ. ದೇವರ ರಾತ್ರಿಯಲ್ಲಿ ಕನಸಲ್ಲಿ ಬಂದು ಮಾತನಾಡಿ, ತಾಯಿ ಗರ್ಭದಲ್ಲಿ ನಾನು ನಿನ್ನನ್ನು ಸೇವೆಗೋಸ್ಕರ ಆರಿಸಿಕೊಂಡಿದ್ದೇನೆ, ನೀನು ಬಾ ಸೇವೆ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದರೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಸಂಭಾಷಣೆ. ನನ್ನ ಬೆಡ್ಡಲ್ಲಿ ಒಂದು 2 ಅಡಿ ಮೇಲೆ ಇದ್ದೇನೆ, ನನ್ನ ಕೆಳಗಡೆ ನನ್ನನ್ನು ಕರೆಯುತ್ತೇನೆ, ನನ್ನ ಶರೀರದಲ್ಲಿ ಇಲ್ಲ. ಪಕ್ಕದಲ್ಲಿ ಮಲಗಿರೋ ಫ್ರೆಂಡ್ಸ್ ಎಲ್ಲ ಕರೀತೇನೆ, ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಇವರು ಮಾತಾಡ್ತಾ ಇರ್ತಾರೆ. ನಾನು ಸಂಭಾಷಣೆ, ನಾನು ಭಯಪಟ್ಟು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೇನೆ, ನಮ್ಮ ಅಣ್ಣ ಇದ್ದಾನೆ, ಅವನು ಕರೀರಿ, ನಮಗಿಲ್ಲ, ನಾನು ನಿನ್ನನ್ನೇ ತಾಯಿ ಗರ್ಭದಲ್ಲಿ ಆರಿಸಿಕೊಂಡಿದ್ದೇನೆ, ಬಾ ಹೇಳಿದ್ರೆ. ಅಂದರೆ ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೇನೆ, ನಿನ್ನನ್ನು ನಾನು ವಾಸಿ ಮಾಡಿ 25 ದಿವಸದಲ್ಲಿ ವಾಸಿ ಮಾಡೋದು ಹೇಳಿಬಿಡೋದ್ರು. ನಾನು ಬಿದ್ದೆವು, ಶರೀರ ಪೂರ್ತಿ ಬೆವರು. ಆಮೇಲೆ ನೋಡಿದರೆ 19 ದಿವಸದಲ್ಲಿ ನನ್ನ ಕಾಲಲ್ಲಿ ದೇವರು ಬಲ ಕೊಟ್ಟರು. ಹಲ್ಲೆಲೂಯಾ. ಕಾಲು ನಡೆಯುತ್ತಿದೆ, ಆ ಕಾಲು ಬಲ ಸಿಕ್ಕಿದ್ದು, ನಾನು ತಿರುಗಿ ನಡೆಯಕ್ಕೆ ಪ್ರಾರಂಭಿಸಿದೆ. ದೇವರ ಪಾದದಲ್ಲಿ ಹೋಗಿ ಒಪ್ಪಿಸಿಕೊಟ್ಟೆ, ದೀಕ್ಷಾಸನ ತಗೊಂಡೆ. ಒಂದು ಸಭೆಯಲ್ಲಿ ಪಾಸ್ಟರ್ಗೆ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಇರುವಾಗ ದೇವರು ಇದೇ ರೀತಿಯಲ್ಲಿ ಮಾತನಾಡಿದರು.
ನಾನು ಕೊಡುವ ಬಲದಿಂದ ನೀನು ಹೋಗು. ನನಗಿದ್ದ ಪರಿಸ್ಥಿತಿ ಏನು ಗೊತ್ತಾ, ಈ ಬೆನ್ನಲ್ಲಿ 3 ಡಿಸ್ಕ್ ಸೈಡಲ್ಲಿ ರೈಟ್ ಸೈಡ್ ಪ್ರೊಲಾಪ್ಸ್ ಆಗಿ ಅಲ್ಲಿ ನರಗಳೆಲ್ಲ ಸತ್ತು ಹೋಯಿತು. ಬಟ್ ನನ್ನನ್ನು ವಾಸಿ ಮಾಡಿದ ದೇವರು ಆ ನೋವು ಮಾತ್ರ ಹಂಗೆ ಇರಲಿ ಅಂತ ಬಿಟ್ಬಿಟ್ರು. ಹೇಳಬೇಕಾದ್ರೆ ಒಂದು ಕತ್ತಿ, ಒಂದು ಚಾಕು ಬೆನ್ನಲ್ಲಿ ಇರುವ ಹಾಗೆ 2003ರಿಂದ 2026 ಈ ದಿವಸ ತನಕ ಆ ನೋವು ನನ್ನಲ್ಲಿ ಇದೆ. ನನ್ನ ಕಿರುಬೆನ್ನಿಗೆ ಸಾಕು. ನಾಳೆ ನಮಗೆ ಸೇವೆ ಕೊಡಲ್ಪಡುವಾಗ ನಾವು ನನ್ನ ಬಲದಿಂದ ನಾನು ಮಾಡ್ತೇನೋ ಎಂದು ನನಗೆ ಎಚ್ಚರ ಪಡಬಾರ್ದೆಂದು ದೇವರು ಅದನ್ನು ನನ್ನನ್ನು ಅನುಮತಿಸಿಬಿಟ್ರು. ನೋವು ಇರಲಿ, ಬಟ್ ನೀನು ದಿನ ಪ್ರಾರ್ಥನೆ ಮಾಡಿ ನೀನು ಅದನ್ನು ಜಯಿಸಿಕೊಳ್ಳಬೇಕು. ನನಗೆ ಮದುವೆ ಆಗುವಾಗ ಕೂಡ ನಾನು ನಂದಿನಿ ಹೇಳಿದೆ, ಮಗು ನನಗೆ ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ನನಗಿಲ್ಲ, ನೀವು ಒಂದು ವೇಳೆ ಮಗು ಇಲ್ಲದಿದ್ದರೂ ನಾವು ಸೇವೆ ಮಾಡೋಣ ಎಂದು ಎಂಗೇಜ್ಮೆಂಟಲ್ಲಿ ಮಾತನಾಡಿದೆ. ಅವರು ಹೇಳಿದರು, ದೇವರೆಲ್ಲ ನೋಡಿಕೊಳ್ಳುತ್ತಾರೆ, ಇಬ್ಬರು ಜೊತೆಯಲ್ಲಿ ಸೇವೆ ಮಾಡೋಣ ಎಂದು ಒಪ್ಪಿಕೊಂಡು ಇಬ್ಬರು ಮದುವೆ ಆಯಿತು. ಆದರೂ ದೇವರು ಬಲಪಡಿಸಿ ಇಬ್ಬರು ಮಕ್ಕಳನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಅಲ್ಲೆಲ್ಲೂಯ್ಯ. ಇರುವಾಗ ಬಲಹೀನತೆಗಳು ಕೊಡಲ್ಪಡುತ್ತೆ. ಯಾಕೆ ಗೊತ್ತಾ, ಆ ಬಲಹೀನತೆಯಲ್ಲಿ ದೇವರ ಬಲ ಸಂಪೂರ್ಣವಾಗಿ ನಮಗೆ ಸಹಾಯ ಮಾಡಿ. ಅವಾಗ ನಾವು ಹೇಳು, ಈ ಸೇವೆ ನಾನು ಮಾಡ್ತಾ ಇಲ್ಲ, ದೇವರು ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಹಾಗೆ ಇರುವಾಗ ಇಲ್ಲಿ ಗಿದ್ಯೋನನ್ನು ಇಲ್ಲಿ ಬಲಹೀನತೆಗಳು ಇತ್ತು, ಅವನು ಭಯಪಟ್ಟನು. ಬಟ್ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕಳಿಸ್ತೇನೆ, ನನ್ನ ಬಲದಿಂದ ನಿನ್ನ ಬಲದಿಂದ ಇಸ್ರೇಲನ್ನು ಮಿದಿಯಾನಿನಿಂದ ಬಿಡಿಸು ಎಂದು ಹೇಳಿದರು. ಹಲ್ಲೆಲೂಯಾ. ಮುಂದೆ ಆತನಿಗೆ, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿಬಿಡಿವಿ ಅಂದನು. ಹಲ್ಲೆಲೂಯಾ. ಒಬ್ಬ ಮನುಷ್ಯನೆಂದು ಸಂಹರಿಸಿ ಬಿಡುವಿ ಎಂದು ಹೇಳಿದರು. ಮುಂದೆ ಹೋದಮ್ಮ. ಅವನು ಆತನಿಗೆ, ಸ್ವಾಮಿ, ದಯವಿರಲಿ, ನನ್ನೊಂದಿಗೆ ಮಾತನಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಭಿನ್ನವಿಸಿ ಆತನು ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವೆನು ಅಂದನು. ಹಳೆಯ ನಿಯಮದಲ್ಲಿ ನೋಡಿದ್ರೆ ದೇವರ ಕಾರ್ಯ ಬಂದ್ರೆ ಅವ್ರು ಏನ್ ಮಾಡ್ತಾರೆ, ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾರೆ. ಒಪ್ಪಿಸಿಕೊಡೋದೇ ಬಲಿ. ಹಲ್ಲೆಲೂಯಾ. ಒಪ್ಪಿಸಿಕೊಡೋದು ಬಲಿ ಕೊಡುತ್ತಾರೆ. ನಾನು ಈ ಬಲಿ ಹಾಗೆ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ. ಆ ಕಾಲದಲ್ಲಿ ಆರಾಧನೆ ಹಂಗೆ ಇತ್ತು. ಹಲ್ಲೆಲೂಯಾ. ಬಲಿಗಳನ್ನು ಕೊಟ್ಟು, ವೃತ್ತಗಾರ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದೆ ಬಲಿಗಳನ್ನು ಕೊಟ್ಟು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತಾರೆ. ಆಮೇಲೆ ನೀವು ನೋಡಿದರೆ ದೇವರಿಗೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾರೆ. ಅದೇ ನಿಜವಾದ ಆರಾಧನೆ ಎಂದು ನಾವು ನೋಡ್ತೇವಲ್ಲ. ಇಲ್ಲಿ ನೀವು ನೋಡಿದ್ರೆ ಈ ತರ ಪ್ರಶ್ನೆಗಳು ನಮಗೆ ಬರುವಾಗ, ಯಾಕೆ ನಮ್ಮ ಜೀವನದಲ್ಲಿ ಈ ತರ ಕಾರ್ಯಗಳು ಸಂಭವಿಸಿದೆ, ದೇವರು ಎಲ್ಲಿದ್ದಾರೆ, ಅವರ ಅದ್ಭುತಗಳು ಎಲ್ಲಿ, ಅವರು ಇದ್ದಾರಾ ಇಲ್ವಾ ಎಂದು ಹೇಳುವಾಗ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿರಿ, ಯಾವಾಗಲೂ ಮಾರ್ಪಡದ ಬದಲಾಗದ ದೇವರು ನಮ್ಮ ಸಂಗಡ ಇದ್ದಾನೆ. ಎಷ್ಟು ಕಾರ್ಯಗಳು ನಡೀತಾ ಇದೆ, ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ದೇವರು ಅವರನ್ನು ಬಿಟ್ಟು ಅಗಲಿ ಹೋಗಿಬಿಟ್ರಾ? ಇಲ್ಲರಿ, ಇದನ್ನು ಮಾಡುವುದೇ ದೇವರು. ಹಲ್ಲೆಲೂಯಾ. ಅವ್ರಿಗೆ ಅರ್ಥ ಮಾಡಿಕೊಡ್ತಾರೆ, ನಾನು ನಿಮ್ಮನ್ನು ಕರೆದಿರುವ ಉದ್ದೇಶ ಏನು, ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ಸ್ಥಾಪಿಸಿರುವ ಉದ್ದೇಶ ಏನು, ನೀವು ಅದನ್ನು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಮನ ತಿರುಗಿರಿ. ಅಲ್ಲಿ ದೇವರು ಅವರನ್ನು ಬಿಟ್ಟು ಆಗಲಿ ಹೋಗಲಿಲ್ಲ, ಅಲ್ಲಿ ನಿಂದು ಅವರಿಗೆ ಒಂದು ಪ್ರಾಸೆಸ್, ಒಂದು ಡಿಸಿಪ್ಲಿನ್ ಪ್ರಾಸೆಸ್ ಅನ್ನು ಅವರು ಅನುಮತಿಸಿ ಅವರನ್ನು ಸರಿಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಎಲ್ಲಿದ್ದಾರೆ? ದೇವರು ಬದಲಾಗುವುದಿಲ್ಲ, ಮಾರ್ಪಡುವುದಿಲ್ಲ, ನಿರಂತರವಾದ ನಿತ್ಯ ದೇವರು. ಅವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾರೆ. ನಾವು ಪಾಪ ಮಾಡುವಾಗಲೂ, ದೇವರಿಗೆ ಮೆಚ್ಚುಗೆಲ್ಲದ ಕಾರ್ಯಗಳು ನಾವು ಮಾಡುವಾಗಲೂ, ದೇವರು ನಮ್ಮನ್ನು ಬಿಟ್ಟು ಆಗಲಿ ಹೋಗಿಬಿಟ್ರೆ, ಒಂದು ಕ್ಷಣ ಅವರ ಕೃಪಾಸ್ತವನ್ನು ತೆಗೆದು ಬಿಟ್ರೆ ಸೈತಾನ ನಮ್ಮನ್ನು ಮುಗಿಸ್ಬಿಡ್ತಾನೆ. ಅರ್ಥ ಮಾಡಿಕೊಳ್ಳಿ, ದೇವರು ರಕ್ತ ಕೋಟೆ ಒಳಗಡೆ ನಮ್ಮನ್ನು ಇಟ್ಟಿರುವುದರಿಂದ ನಾವು ಸುರಕ್ಷಿತರಾಗಿದ್ದೇವೆ. ಅವರು ಎಲ್ಲಿ ಹೋಗ್ತಾ ಇಲ್ಲ, ಅವರು ನಮಗೆ ಅವಕಾಶ ಕೊಡುತ್ತಾರೆ. ಮನ ತಿರುಗುವುದಕ್ಕೆ ಅವಕಾಶವನ್ನು ಹೆಚ್ಚಾಗಿ ಕೃಪೆ ಕಾಲದಲ್ಲಿ ನೀಡುತ್ತಾರೆ. ನೀವು ನೋಡಿದ್ರೆ ನಿಮ್ಮ ಅವಿಧೇಯತೆ ಗುಲಾಮಗಿರಿಗೆ ಕಾರಣವಾಯಿತು ಎಂದು ತಿಳಿಸ್ತಾರೆ. ಆಮೇಲೆ 3ನೇ ಪಾಯಿಂಟ್ ನೋಡಿದ್ರೆ, ಪಶ್ಚಾತ್ತಾಪ ಪಟ್ಟು ನಿಮ್ಮ ಜೀವವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಇಲ್ಲಿ ಅವನು ಒಪ್ಪಿಸಿಕೊಡೋದಕ್ಕೋಸ್ಕರ ಅವನು ಪರೀಕ್ಷಿಸಿದ್ದಾನೆ ದೇವರನ್ನು. ಒಂದು ಕಡೆ ಅವನಿಗೆ ಸಂದೇಹ ಬೇರೆ, ಬಟ್ ಆದರೂ ಅವನು ಅಲ್ಲಿ ಒಂದು ಕಾರ್ಯವನ್ನು ಮಾಡುತ್ತಾನೆ. ಬಲಿಗಳನ್ನು ಸಮರ್ಪಿಸಿ
ಅದನ್ನು ದೇವರು ಸ್ವೀಕರಿಸುವುದನ್ನು ನಾವು ನೋಡಬೇಕು. ಅವನಲ್ಲಿ ಬಲಿಗಳನ್ನು ತಂದು ಆ ಒಂದು ರಾಕ್ ಮೇಲೆ ಇಟ್ಟು ಅಲ್ಲಿ ಬಂದ ದೂತರು ಅವನು ಮಾಡ್ತಾನೆ, ಕೋಲಿಂದ ಅದನ್ನು ಮುಟ್ಟಿ ಬೆಂಕಿ ಹೊರಟು ಬಂದು ಅದನ್ನು ಏನು ಮಾಡ್ತದೆ, ದಗಿಸಿ ಬಿಡುವುದು. ಬೆಂಕಿ ಹೊರಟು ಬಂದು ದಗಿಸಿ ಬಿಡುವುದೇ ದೇವರು ಅದನ್ನು ಸ್ವೀಕರಿಸುವುದೆಂದ ಅರ್ಥ. ಅವನು ಅರ್ಪಿಸುವಾಗ ದೇವರು ಅವನನ್ನು ಸ್ವೀಕರಿಸ್ತಾನೆ. ಹಲ್ಲೆಲೂಯಾ. ನಾವು ಈ ತರ ಕಷ್ಟಗಳು ಬರುವಾಗ ನಾವು ನಮ್ಮ ಒಳಗಡೆ ನಾವು ಏನು ತಪ್ಪು ಮಾಡಿದ್ದೇವೆ, ನಮ್ಮ ಕಡೆಯಿಂದ ಏನು ತಪ್ಪಾಯಿತು ಎಂದು ನಾವು ನಮ್ಮನ್ನು ಶೋಧಿಸಬೇಕು, ಪರೀಕ್ಷಿಸಬೇಕು. ಒಂದು ವೇಳೆ ನಮ್ಮ ಕಡೆಯಿಂದ ತಪ್ಪಿದರೆ ನಾವೇನು ಮಾಡಬೇಕು, ಪಶ್ಚಾತ್ತಾಪ ಪಟ್ಟು ನಮ್ಮ ಜೀವನವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಅಯ್ಯೋ, ನನ್ನನ್ನು ಆರಿಸಿಕೊಂಡ ದೇವರು, ನನ್ನನ್ನು ಸೇವೆಗೆ ಕರೆದ ದೇವರು, ನನ್ನ ಕುಟುಂಬವನ್ನು ರಕ್ಷಿಸಿದ ದೇವರಿಗೆ ಮೆಚ್ಚುಗೆ ಇಲ್ಲದ ರೀತಿಯಲ್ಲಿ ನಾವು ನಡೆದು ಬಿಟ್ಟೇವಲ್ಲ, ಆದದರಿಂದ ಈ ಸಮಸ್ಯೆ ಬಂದದರಿಂದ ಇವತ್ತು ನಾವು ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ, ಅಪ್ಪ ನನ್ನ ಪಾಪಗಳನ್ನು ಕ್ಷಮಿಸಿರಿ, ನಿಮಗೆ ಮೆಚ್ಚುಗೆ ಇಲ್ಲದ ರೀತಿಯಲ್ಲಿ ಬದುಕು ಬಿಟ್ಟೇವೆ, ಇನ್ನು ಮುಂದೆ ನಾವು ಹಾಗೆ ಮಾಡಲ್ಲ ಎಂದು ನಾವು ಉಪವಾಸ ತಗೊಂಡು ಒಪ್ಪಿಸಿಕೊಡುವಾಗ ದೇವರು ನಮ್ಮ ಪಾಪವನ್ನು ಕ್ಷಮಿಸ್ತಾರೆ. ಹಲ್ಲೆಲೂಯಾ. ಇಲ್ಲಿ ಅವನು ಒಪ್ಪಿಸಿಕೊಡ್ತಾನೆ. ಒಪ್ಪಿಸಿಕೊಟ್ಟ ನಂತರ 25ನೇ ವಾಕ್ಯದಿಂದ ದೇವರು ಆಜ್ಞೆಗಳನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಓದ್ರಿ 20. ಯೆಹೋವನು ಅವನಿಗೆ, ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಳನ ಯಜ್ಞವೇದಿಯನ್ನು ಕೆಳಗಿ ಅದರ ಬಳಿಯಲ್ಲಿರುವ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ನೀನು ಕಡಿದು ಹಾಕಿದ ಅಶೇರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ 2ನೆಯ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ದೇವರು ಯಾವಾಗಲೂ ಹೇಳಿಕೊಡುತ್ತದೆ, ನಮ್ಮಲ್ಲಿ ಇರುವ ವಿಗ್ರಹಗಳನ್ನು ನಾವೇನು ಮಾಡಬೇಕು, ತೆಗೆದುಹಾಕಬೇಕು. ಈ 4ನೇ ಪಾಯಿಂಟ್ ನೋಡಿರಿ, ನೀವು ದೇವರ ಆಜ್ಞೆಗಳನ್ನು ಪಾಲಿಸಬೇಕು. ಯೇಸು ಕರ್ತನು ಹೇಳಿದರು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಹಿಂಬಾಲಿಸಿರಿ. ದೇವರ ಆಜ್ಞೆಗಳನ್ನು ಹಿಂಬಾಲಿಸುವುದೇ ನಾವು ದೇವರಿಗೆ ತೋರಿಸುವ ಪ್ರೀತಿಯಾಗಿದೆ. ಹಾಗೆ ಇರುವಾಗ ಮೊದಲನೇದಾಗಿ ಕಟ್ಟಳೆಗಳಲ್ಲಿ ಮೊದಲನೇದಾಗಿರುವುದು ವಿಗ್ರಹ ಆರಾಧನೆ ಮಾಡಬಾರದು. ದೇವರು ಏನು ಹೇಳಿದರು, ವಿಗ್ರಹಗಳನ್ನು ಮುರಿದು ಬಿಡು, ತೆಗೆದಾಕು. ವಿಗ್ರಹ ಅಂದ್ರೆ ಏನು? ದೇವರ ಸ್ಥಳದಲ್ಲಿ ಏನಾದರೂ ಒಂದು ವಸ್ತು, ಯಾರಾದರೂ ಮನುಷ್ಯನು, ಯಾವುದಾದ್ರೂ ಒಂದು ಪಾಪ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳ್ನೆಟ್ಟವ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವ, ಘನಮಾನ ಮರ್ಯಾದೆಯನ್ನು ಕೊಡುವ ಎಲ್ಲಾ ಕಾರ್ಯಗಳು ವಿಗ್ರಹ ಆರಾಧನೆ. ದೇವರ ಸ್ಥಳದಲ್ಲಿ ನೀವೊಂದು ಮನುಷ್ಯನ ಇಟ್ಟು ದೇವರಿಗಿಂತ ಆ ಮನುಷ್ಯನಿಗೆ ಜಾಸ್ತಿ ಮರ್ಯಾದೆ ಘನಮಾನ ಕೊಟ್ಟರು ಅದು ವಿಗ್ರಹ ಆರಾಧನೆ. Your driving force, the center of your life, ನಿಮ್ಮನ್ನು ಆಳ್ವಿಕೆ ಮಾಡುವಂಥದ್ದು ದೇವ ವಿಗ್ರಹ. ಬರೀ ಕಲ್ಲಲ್ಲಿ ಇದು ಕ್ಲೇಯಲ್ಲಿ ಮಾಡಿರುವುದು ಮಾತ್ರ ಅಲ್ಲ, ಬೆಳ್ಳಿ ಬಂಗಾರದಿಂದ ಮನುಷ್ಯನ ಸೃಷ್ಟಿ ಮಾಡಿರುವ ವಿಗ್ರಹಗಳು ಮಾತ್ರ ಅಲ್ಲ, ಪಾಪಗಳು ನಮ್ಮನ್ನು ಆಳ್ವಿಕೆ ಮಾಡಿದರೆ ಅದು ವಿಗ್ರಹನೇ. ಅರ್ಥವಾಯ್ತಾ? ಹಾಗಿರುವಾಗ ನಾನು ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬ ಶ್ರೀಮಂತನು ಯಹೂದಿಯನ್ನು ಯೇಸುವಿನ ಬಳಿಗೆ ಬರ್ತಾನೆ. ನಾನು ನಿತ್ಯಜೀವನ ಪಡೆಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿದನು. ಕಟ್ಟಳೆ ಎಲ್ಲ ಹಿಂಬಾಲಿಸಿ ಬರ್ತೀಯ ಅಂತ ಹೇಳಿದ್ರು. ಆ ಚಿಕ್ಕ ವಯಸ್ಸಿಂದೆಲ್ಲ ನಾನು ಅದನ್ನು ಹಿಂಬಾಲಿಸ್ತಾ ಬರ್ತಾ ಇದ್ದೇನೆ. ನಿನ್ನಲ್ಲಿ ಒಂದು ಕೊರತೆ ಉಂಟು ಅಂತ ಹೇಳಿದರು. ಏನು ಕೊರತೆ? ನಿನ್ನಲ್ಲಿ ಇರುವ ಆಸ್ತಿಯನ್ನು ಬಡವರಿಗೆ ಮಾರಿ ಬಡವರಿಗೆ ಕೊಟ್ಬಿಟ್ಟು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ್ರು. ಅವನು ದುಃಖ ಮುಖವುಳ್ಳವನಾಗಿ ತಿರುಗುವುದನ್ನು. ಯಾಕೆ ಗೊತ್ತಾ? ಅವನು ಎಲ್ಲಾ ಕಟ್ಟಳೆಗಳನ್ನು ಹಿಂಬಾಲಿಸಿ ಅಂತ ಹೇಳಿದಿಲ್ಲ. ಮೊದಲನೇ ಕಟ್ಟಳೆಯಾಗಿರುವ ದೇವರು ನಾನೇ ನಿನ್ನ ದೇವರು ಹಾಗೆ ಇರುವ ಆ ಸ್ಥಳದಲ್ಲಿ ಅವನು ಹಣವನ್ನು ಇಟ್ಟಿದ್ದಾನೆ. ಮೊದಲ ಕಟ್ಟಲೆಯಲ್ಲಿ ಮೀರಿ ನಡೆದಿದ್ದಾನೆ. ಅಲ್ಲಿ ದೇವರು ಹೇಳಿದರು, ನೀನು ಆ ಹಣವನ್ನು ಬಿಡೋದಕ್ಕಾಗದೆ ಹಿಡಿದುಕೊಂಡಿದೆಯಲ್ಲ, ಅದನ್ನು ನೀನು ಮಾರಿಬಿಟ್ಟು ಬಡವರಿಗೆ ಕೊಡೋದು ಹೇಳಿದರೆ ಅವನಿಗೆ ಇಷ್ಟ ಅಲ್ಲ. ಅವನು ವಿಗ್ರಹ ಆರಾಧನೆ. ಅವನು ಯಹೂದಿನಾಗಿದ್ದರು. ಅವನು ಹಣವನ್ನು ಅಲ್ಲಿ ಇಟ್ಟು ಹಣವೇ ಅವನಿಗೆ ವಿಗ್ರಹವಾಯಿತು. ಅರ್ಥವಾಯ್ತಾ? ಇರುವಾಗ ನಾವು ಗೊತ್ತಿಲ್ಲದೆ ಎಷ್ಟೋ ಕಾರ್ಯಗಳನ್ನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವೆವು, ದೇವರಿಗಿಂತ ಹೆಚ್ಚಾಗಿ ಘನಮಾನ ಮಹಿಮೆಯನ್ನು ಸಲ್ಲಿಸುವೆವು. ಅದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವುದು ವಿಗ್ರಹ. ಅದೆಲ್ಲ ನಾವು ಏನು ಮಾಡಬೇಕು? ತೆಗೆದಾಕಬೇಕು. ಕಣ್ಣಿನ ಆಸೆ, ಶರೀರದ ಆಸೆ,
ಏನೋ ಒಂದು ಕ್ಯಾಟಗರಿಲಿ ಬರುತ್ತೆ, ಈ 3 ಕ್ಯಾಟಗರಿ ಒಂದು ಕ್ಯಾಟಗರಿ ಬರುತ್ತೆ. ಬದುಕು ಬಾಳಿನ ಡಂಬ, ಅದನ್ನು ನಾವು ತೆಗೆದುಹಾಕಬೇಕು. ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇರುವುದರಿಂದ ಅದನ್ನು ಮಾಡ್ತಾನೆ. ಅವನಿಗೆ ಮೊದಲು ನಂಬಿಕೆ ಬಂದಿಲ್ಲ, ಅಯ್ಯೋ ನಾನು ಕೊಳಗೀನನು ಅದು ಇದು ಒಂದು ಮಾತನಾಡ್ತಾನೆ. ದೇವರ ಮಾತು, ಹಲ್ಲೆಲೂಯ, ನಂಬಿಕೆಯನ್ನು ಹುಟ್ಟಿಸುವವರು ಯಾರು? ದೇವರು. ಅಬ್ರಹಾಮಲ್ಲಿ ನಂಬಿಕೆ ಆಟೋಮೆಟಿಕ್ ಆಗಿ ಬಂದದಿಲ್ಲ, ದೇವರು ಇಳಿದು ಬಂದು ಮಾತನಾಡದರಿಂದ ಅವನು ದೇವರನ್ನು ನಂಬಿದನು. ಹಲ್ಲೆಲೂಯ. ನೀವು ನೋಡಿದ್ರೆ ಇಲ್ಲಿ ಕೂಡ ಗಿದಿಯೋನ ಬಳಿಗೆ ದೇವರು ಅವ್ರ ಮಾತನ್ನು ಕಳುಹಿಸಿ ಮಾತನಾಡುವುದರಿಂದ ಅವನಿಗೆ ಹೆಚ್ಚಾದ ನಂಬಿಕೆ ಬಂತು. ಹಲ್ಲೆಲೂಯ. ಹಂಗೆ ಇರುವಾಗ ದೇವರು ಮಾತನಾಡುವಷ್ಟು ಅನ್ಯೋನ್ಯತೆಯಲ್ಲಿ ನೀವು ನಾವು ದೇವರೊಂದಿಗೆ ಇರಬೇಕು. ಹಲ್ಲೆಲೂಯ. ನೀವು ಹೆಂಗೋ ದೂರದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡೋದಿಲ್ಲ, ಸತ್ಯವೇದ ಧ್ಯಾನಿಸುವುದಿಲ್ಲ, ಚರ್ಚಿಗೆ ಆ ತಿಂಗಳಲ್ಲಿ 1 ಸಾರಿ ಇಲ್ಲ, ಈ ರೀತಿ ಎಲ್ಲ ಬಂದ್ರೆ ದೇವರ ಮಾತೇನು, ದೇವರು ಏನು ಬಯಸ್ತಾರೆ ನಿಮಗೆ ಗೊತ್ತಾಗುದಿಲ್ಲ ರೀ. ಕುಟುಂಬದಲ್ಲಿ ಗಂಡನ ಹೆಂಡತಿ ಇಬ್ಬರು ಮಾತನಾಡದೆ 1 ವಾರ ಮನೆಯಲ್ಲಿ ಬದುಕೋದಕ್ಕಾಗುತ್ತಾ? ಒಂದೇ ದಿವಸಕ್ಕೆ ಡೈವರ್ಸ್ ಆಗಿಬಿಡುತ್ತೆ. ಮುಂಚಾನೆ ಕೂತಿದ್ದೇನೆ, ಏನು ಬೇಕು, ಏನು ಊಟ ಬೇಕು, ಏನು ಅಡಿಗೆ ಏನು ಕೇಳಲ್ಲ, ಸುಮ್ಮನೆ ಕೂತು ಈ ನೋಡ್ಕೊಂಡಿದ್ರೆ ನಾನೇನು ಮಾಡೋದು ಇರುವಾಗ ನಮಗಾಗಿ ಪ್ರಾಣ ಕೊಟ್ಟ ದೇವರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಇರಬೇಕು. ದಿನ ಅವರಿಗೆ ಸಮಯ ಕೊಡಬೇಕು, ಪ್ರಾರ್ಥನೆಗೆ ಸಮಯ ಕೊಡಬೇಕು, ವಾಕ್ಯವನ್ನು ಧ್ಯಾನಿಸುವಾಗಲೇ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗುವುದು. ನಿಮಗೊಂದು ಕಷ್ಟ ಸಮಸ್ಯೆ ಬಂದಿದೆ, ಅದು ಬಿರುಗಾಳಿ ತರ ಬಂದಿದೆ. ಸತ್ಯವೇದದಲ್ಲಿ ಬಿರುಗಾಳಿಯನ್ನು ಅಡಗಿಸಿದ ದೇವರೊಂದೊಂದು ವಾಕ್ಯವಾಗಿದೆ. ಅವರು ಎದ್ದು ನಿಂತು ಅದು ನಿಲ್ಲಿಸಿದರು, ಒಂದು ಮಾತು ಹೇಳಿದ್ರು, ಎಲ್ಲ ಶಾಂತವಾಯಿತು. ಈ ವಾಕ್ಯ ಭಾಗ ನೀವು ಧ್ಯಾನಿಸಿದರೆ ಮಾತ್ರ ನಿಮಗೆ ಕಷ್ಟ ಬರುವಾಗ ನೀವು ಅದನ್ನು ಅಪ್ಲೈ ಮಾಡಿ ಜಯ ಹೊಂದುವಿರಿ. ಅದಕ್ಕೋಸ್ಕರ ನೀವು ಸತ್ಯವೇದವನ್ನು ಧ್ಯಾನಿಸಬೇಕು, ಅವ್ರ ಸ್ವರವನ್ನು ಕೇಳಬೇಕು. ಪ್ರಾರ್ಥನೆ ನಾವು ದೇವರೊಂದಿಗೆ ಮಾತನಾಡುವುದು, ವಾಕ್ಯವನ್ನು ಧ್ಯಾನಿಸುವ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಪ್ರತಿನಿತ್ಯ ನಿಮಗೆ ವಾಕ್ಯಕ್ಕೆ ಸಮಯ ಕೊಡಬೇಕು, ದೇವರ ಮಾತಿಗೆ ನೀವು ಸಮಯ ಕೊಡಬೇಕು. ಅದನ್ನು ನೀವು ಕೇಳ್ತಾ ಇರುವಾಗ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗುವುದು. ದೇವರ ಮಾತು ಗಿದಿಯೋನ ಬಳಿಗೆ ಬಂದೋದ್ರಿಂದ ಅವನು ದೇವರ ಮೇಲೆ ನಂಬಿಕೆ ಇಟ್ಟನು. ಹಲ್ಲೆಲೂಯ. ಆಮೇಲೆ ಆ ವಿಗ್ರಹಗಳನ್ನು ಆ ರಾತ್ರಿಯಲ್ಲಿ ಅವನಿಗೆ ಹಗಲಿ ಅವನು ತುಂಬಾ ಭಯ ಇದ್ದದರಿಂದ ಅವನು ಅದನ್ನು ಹಗಲಲ್ಲಿ ಮಾಡದೆ ರಾತ್ರಿಯಲ್ಲಿ ಮಾಡಿದನು. 33ರ ವಾಕ್ಯಕ್ಕೆ ಬನ್ನಿರಿ. ಇವತ್ತು ಏನು ನಡೀತಾ ಇದೆ ಅಲ್ಲಿರೋ ಪರಿಸ್ಥಿತಿ. ಇಷ್ಟರಲ್ಲಿ ಮಿದ್ಯಾನ್ಯರು, ಅಮಾಲೇಕ್ಯರು, ಮೂಡಣ ದೇಶದವರು ಕೂಡಿ ಹೊಳೆದಾಟಿ ಬಂದು ಇಜ್ರೇಲಿನ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡರು. ಆಗ ಗಿದ್ಯೋನ್ಯನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನು ಊದಲು. ಹಲ್ಲೆಲೂಯ. ನೀವು ಇಲ್ಲಿ ನೋಡಿದರೆ ಅವನು ಪಶ್ಚಾತ್ತಾಪಪಟ್ಟು ಪಾಪಗಳನ್ನು ಬಿಟ್ಟು ತನ್ನ ಜೀವನವನ್ನು ಒಪ್ಪಿಸಿಕೊಟ್ಟು ದೇವರ ಆಜ್ಞೆಗಳನ್ನು ಹಿಂಬಾಲಿಸುವೆನು ಎಂದು ಒಪ್ಪಿಸಿಕೊಟ್ಟು ಅವರ ಶಬ್ದಕ್ಕೆ ಕಿವಿಗೊಡುವುದಕ್ಕೆ ಪ್ರಾರಂಭಿಸುವಾಗ ದೇವರ ಅಭಿಷೇಕ, ದೇವರ ಆತ್ಮನು ಅವನ ಮೇಲೆ ಇಳಿದು ಬಂದು ಅವನನ್ನು ಬಲಪಡಿಸಿ ನಡೆಸುವುದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯ. ಯಾವಾಗ ದೇವರು ನಮ್ಮ ಮುಖಾಂತರ ಅದ್ಭುತಗಳು ಮಾಡುವರು, ದೊಡ್ಡ ಮಹತ್ವ ಕಾರ್ಯಗಳು ನಡೆಯುತ್ತೆ. ನೀವು ನೋಡಿದರೆ ಯಾವಾಗ ನಾವು ನಮ್ಮ ಪಾಪಗಳನ್ನು ಬಿಟ್ಟು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರ ಮಾತಿಗೆ ಕಿವಿಗೊಟ್ಟು ಆತನೊಂದಿಗೆ ನಡೆಯುತ್ತೇವೋ ಆವಾಗ ದೇವರು ಅವರ ಕೆಲಸವನ್ನು ನಮ್ಮಲ್ಲಿ ಪ್ರಾರಂಭಿಸಿದರು. ಇಲ್ಲಿ ಕೆಲಸ ಪ್ರಾರಂಭವಾಯಿತು. ಹೆಂಗೆ ಆಯ್ತು? ದೇವರ ಆತ್ಮನು ಅವನ ಮೇಲೆ ಇಳಿದು ಬಂದ ತಕ್ಷಣ ಆ ಬಲವನ್ನು ಹೊಂದುವಾಗ ಅವನು ಕೊಂಬೋದಿದ್ದನು. ಹಲ್ಲೆಲೂಯ. ಅಲ್ಲಿ ಆ ಸುತ್ತಲೂ ಇರುವ ಆ ಜನರು, ಹತ್ತಿರ ಇರುವ ಆ ಕುಲದವರೆಲ್ಲ ಅವನು ಕರೆಯುತ್ತಾನೆ. ಹಲ್ಲೆಲೂಯ. ಕರೆದು ನೀವು ಬನ್ನಿರಿ, ನಾವು ಜೊತೆಯಲ್ಲಿ ಹೋಗಿ ಈ ಯುದ್ಧವನ್ನು ನಡೆಸೋಣ ಎಂದು ಹೇಳಿ ಅವರೆಲ್ಲರನ್ನು ಕರ್ಕೊಂಡು ಹೋಗುತ್ತಾರೆ. 7ನೇ ಅಧ್ಯಾಯಕ್ಕೆ ಬನ್ನಿರಿ. ಎಷ್ಟು ಜನರು ಅವನ ಜೊತೆಯಲ್ಲಿ ಹೋದರು? ಯಾರಾದ್ರೂ ಹೇಳ್ಬೋದಾ? ಗಿದಿಯೋನ ಜೊತೆಗೆ ಯುದ್ಧಕ್ಕೆ ಹೊರಟು ಹೋದ ಜನರು ಎಷ್ಟು ಜನರು? 32,000 ಜನರು. ಎಷ್ಟು ಜನರು? 32,000 ಜನರು. ಗಿದಿಯೋನು ಅದು ತನಕ ಕುಲಹೀನನು, ನನಗೆ ಭಯ ಅಂತ ಹೇಳಿದವನು 32,000 ಜನರು ಬಂದ ಮೇಲೆ ಸ್ವಲ್ಪ ಹಂಗೆ ಹೋಗ್ತಾರೆ. ಹಿಂದೆ 32,000 ಜನರು ಬರ್ತಾರೆ. ಬನ್ನಿ ಹೋಗೋಣ, ಯುದ್ಧ ಮಾಡೋಣ ಹೇಳಿ ಅವನು ಹೋಗ್ತಾ ಇರುವಾಗ ದೇವರೊಂದು ಕಾರ್ಯವನ್ನು ಮಾಡ್ತಾರೆ. 7ನೇ ಅಧ್ಯಾಯ ಓದುಮ. ಯೆರೂಸಲೇಮಿನಿಸಿಕೊಳ್ಳುವ ಗಿದ್ಯೋನ್ಯನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಫರೋಹನ ಗುಡ್ಡೆಯ ಬಳಿಯಲ್ಲಿ ಇಳುಕೊಂಡರು. ಇವರಿಗೆ ಉತ್ತರ ದಿಕ್ಕಿನಲ್ಲಿ ಮೋರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನ್ಯರ
ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸುವಂದನು. ಹಾಗೆ ಮಾಡಲು ಗಿದಿಯೋನಿಗೆ ಕಣ್ಣೀರೇ ಬಂದಿರ್ತಿಲ್ಲ. ಹಾಗೆ 32,000 ಜನರ ಜೊತೆಯಲ್ಲಿ ಗೊತ್ತಿರಲ್ಲ. ಇವತ್ತಿಬ್ರು ಹಿಂಗೆ ಹೇಳ್ತಾರೆ. ಯಾರಿಗೆಲ್ಲೇ ಭಯ ಇದೆ ಹೇಳಿದ್ರೆ ಎಲ್ಲ ಓಡಿ ಹೋಗ್ಬಿಡ್ತಾರಲ್ಲ. ಸರಿ ನೋಡೋಣ ಹೇಳಿಬಿಟ್ರಲ್ಲ. ಅವನು ಹೋಗಿ ಏನು ಹೇಳ್ತಾನೆ? ಹಾಗೆ ಮಾಡಲು 22,000 ಮಂದಿ ಹಿಂದಿರುಗಿ ಹೋದರು. ಎಷ್ಟು ಜನರು ಹಿಂದಿರುಗಿ ಹೋದರು? 22,000 ಜನರು ಹಿಂದಿರುಗಿ ಹೋಗ್ಬಿಟ್ರು. ಉಳಿದಿರುವರು ಎಷ್ಟು ಜನರು? 10,000. ದೇವರು ಏನು ಬಯಸ್ತಾರೆ ಗೊತ್ತಾ? ನಾವು ನಮ್ಮ ಸ್ವಂತ ಬಲದಿಂದ ಹೋಗಬಾರದು. ನಮ್ಮ ಬಲ ನಮಗೆ ಸಹಾಯ ಮಾಡುವುದಿಲ್ಲ. ನಾನು ಹೇಳಿಲ್ಲ, ನಾನು ಯವನಸ್ಥನಾಗಿ ಇರುವಾಗ ನನಗೆ ಹೆಚ್ಚಾದ ಜ್ಞಾನ ತಿಳಿವಳಿಕೆ ಇತ್ತು. ಅದರಲ್ಲೇ ಏಟು ಕೊಟ್ಟರು. ಮ್ಯಾಥ್ಸ್ ಅಲ್ಲಿ ತುಂಬಾ ಫಸ್ಟ್ ಆಗಿ ಬರ್ತಾ ಇದ್ದೆ. ಇಂಜಿನಿಯರಿಂಗ್ ಮುಗಿಸುವಾಗ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿದೆ. ಎಲ್ಲ ಪೇಪರ್ ಪಾಸ್ ಆಗಿದೆ, ಮ್ಯಾಥ್ಸ್ ಅಲ್ಲಿ ಅರಿಯರ್ ಬಿದ್ದಿತ್ತು. ನಮ್ಮಪ್ಪ ಮ್ಯಾಥ್ಸ್ ಟೀಚರು. ಹಾಗೆ ಇರುವಾಗ ಅವರು, ನೀನು ನಿನ್ನ ಬಲದಿಂದ ಜ್ಞಾನದಿಂದ ನನಗೆಲ್ಲ ಸೇವೆ ಮಾಡಬೇಡ, ನೀ ಬಾ, ಯು ಶುಡ್ ಬಿ ರೆಡಿ ಅಷ್ಟೇ, ನಾನು ನೋಡಿಕೊಳ್ತೇನೆ. ನನಗೆ ಶರೀರದಲ್ಲಿ ತುಂಬಾ ಬಲ ಇತ್ತು. ಯಾಕಂದ್ರೆ ನಾನು 8th 9th ಸ್ಟ್ಯಾಂಡರ್ಡ್ ಜಿಮ್ಗೆ ಹೋಗಿ ಅಂಡರ್ ಸ್ಟೇಡಿಯದಲ್ಲಿ ಹೋಗಿ ನಾನು ನನ್ನನ್ನು ತುಂಬಾ ಬಲಪಡಿಸಿಕೊಂಡೆ. ಮಾರ್ನಿಂಗ್ 2 hours, ಈವ್ನಿಂಗ್ 1 hour ನಾನು ಅಲ್ಲಿ ಹೋಗಿ ರನ್ನಿಂಗ್, ವೆಯ್ಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು ಎಲ್ಲ ಮಾಡ್ತಾ ಇದ್ದೆ. ಶರೀರದಲ್ಲಿ ಅದರಲ್ಲಿ ನನಗೆ ಜಾಸ್ತಿ ಬಲ ಸಿಗ್ತದೆ ನಂಬಿಕೊಂಡಿದ್ದೆ. ದೇವರ ಅಲ್ಲಿ ಕೈ ಹಾಕಿದರು. ಶರೀರದ ಬಲ ಬೇಡ, ಮೂರಿಗಾಕಿದರು, ಕೈ ಹಾಕಿದರಲ್ಲ, ಏನು ಮಾಡೋಕ್ಕಾಗಲ್ಲ, ಜೀವನವೇ ಜೀವಿಸಕ್ಕಾಗಲ್ಲ. ಆವಾಗ ಹೇಳಿದರು, ನನ್ನ ಬಲದಿಂದ ಹೋಗು, ನಿನ್ನ ಜ್ಞಾನ ಬುದ್ಧಿ ಬಲ ಏನು ಕೆಲಸ ಬಲ್ಲ, ನನ್ನ ಜೀವನಕ್ಕೂ ಸೇವೆಗೂ ದೇವರು ಕೊಟ್ಟಂತ ಮೊದಲನೇ ವಾಕ್ಯ, ಬಲದಿಂದ ಅಲ್ಲ ಪರಾಕ್ರಮದಿಂದ ಅಲ್ಲ, ನಿನ್ನ ಜ್ಞಾನದಿಂದ ಅಲ್ಲ ಬುದ್ಧಿಯಿಂದಲ್ಲ. ಕೈಲಿರುವ ಹಣ ಇಲ್ಲ, ಎಷ್ಟೋ ಹಣ ಇದ್ರೂ ಕೂಡ ಡಾಕ್ಟರ್ನನ್ನು ಕಾಪಾಡೋಕ್ಕಾಗಲ್ಲ. 2 ಮನೆಗಳು ಇತ್ತು ಆ ಟೈಮಲ್ಲಿ. ಡಾಕ್ಟರ್ ಹೇಳಿದರು, ಅಂದರೆ ಹಣ ಸಹಾಯವೋ, ಮನುಷ್ಯರ ಸಹಾಯವೋ, ಶರೀರದ ಬಲವೋ, ಜ್ಞಾನವೋ, ಬುದ್ಧಿ ನಾವು ಕಲಿತುಕೊಂಡು ಏನು ಸಹಾಯ ಮಾಡಲ್ಲ. ಒಂದೇ ಒಂದು ದೇವರು ಮಾತ್ರ ಸಹಾಯ ಮಾಡೋಕ್ಕೆ ಸಾಧ್ಯ. ಇರುವಾಗ ದೇವರು ಅಲ್ಲಿ ಹೇಳ್ತಾರೆ, ದೇವರ ಬಲದಿಂದ ಹೋಗಿರಿ, ನಿಮ್ಮ ಬಲದಿಂದ ಅಲ್ಲ. ಪೌಲನಿಗೆ ಯಾಕೆ ಅಷ್ಟು ಅನುಭವಗಳನ್ನು ನೋಡಿದರೆ, ಅವನು ಸ್ವಂತ ಬಲದಿಂದ ಹೋದರೆ ಅವನು ಕ್ರೈಸ್ತನಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇರುವಾಗ ಅವನ ಕಣ್ಣನ್ನು ಕುರುಡಾಕಿ, ಅವನಿಗೆ ಕಣ್ಣಲ್ಲೇ ಬೆಳಗಿನದೆ, ಅವನ ಕಣ್ಣು ತಿರುಗಿ ಸಿಕ್ಕಿದರು, ಅವನು ಸರಿಯಾಗಿ ನೋಡೋಕ್ಕಾಗಲ್ಲ. 2ನೇ ತಿಮೋಥೆಯನ್ನು ಬರೆಯುವಾಗ ಅವನು ಕೋಲ್ಡ್ ಟೆನ್ಷನ್ ಅಲ್ಲಿ ಇರುವಾಗ ಅವನ ಕಣ್ಣು ಕಾಣಿಸ್ತಾ ಇಲ್ಲ. ದೇವರೇ ಒಂದು ಸಾರಿ ನನಗೆ ಬೆಳಕನ್ನು ಕೊಡು ಅಂತ ಹೇಳುವಾಗ ದೇವರ ಬೆಳಕು ಆ ರೂಮ್ ಒಳಗಡೆ ಇಳಿದು ಬರುವಾಗ ಅವನು 2ನೇ ತಿಮೋಥೆಯನ್ನು ಕೊನೇ ಪತ್ರಿಕೆಯಾಗಿ ಬರೆದು ಮುಗಿಸಿದನು. ನನಗೆ ಒಂದ್ಸಾರಿ ದೇವರ ಆತ್ಮದಲ್ಲಿ ಹೇಳಿದರು, ಅವನಿಗೆ ಕಣ್ಣುಗಳಲ್ಲಿ ಸಮಸ್ಯೆ, ಕಣ್ಣಲ್ಲಿ ಅವನಿಗೆ ಬೆಳಗಿನತೆ ಇತ್ತು. ಗಲಾತ್ಯದವರೇ, ಬೇಕಾದ್ರೆ ನಿಮ್ಮ ಕಣ್ಣುಗಳನ್ನು ನನಗೆ ತೆಗೆದು ಕೊಡುವುದಕ್ಕೂ ನೀವು ರೆಡಿ ಎಂದು ಬರೆದಿದ್ದಾನೆ. ಹಾಗಾದ್ರೆ ಅವನಿಗೆ ಕಣ್ಣುಗಳಲ್ಲಿ ಸಮಸ್ಯೆ ಇತ್ತು. ದೇವರು ಬೆಳಗಿನತೆಗಳು ಅನುಮತಿಸಿದರು. ದೇವರು ಅವರು ಬೆಳದಿಂದ ಬದುಕಬೇಕು. ಅದಕ್ಕೆ ನಾವು ಮುಂಚಾನೆ ಹೋಗಿ ಪ್ರಾರ್ಥಿಸ್ತೇವೆ, ಸತ್ಯವೇದ ಧ್ಯಾನಿಸ್ತೇವೆ, ಅವರೊಂದಿಗೆ ನಡೀತೇವೆ. ಆವಾಗ ನೀವು ಹೇಳುವಿರಿ, ನಾನಲ್ಲ, ನನ್ನಲ್ಲಿ ಇರುವ ಕ್ರಿಸ್ತನ ಬಲದಿಂದ ಜ್ಞಾನದಿಂದ ಬದುಕುತ್ತೇನೆ ಎಂದು ಹೇಳುವಾಗ ನಾವು ದೇವರನ್ನು ಮಹಿಮೆ ಪಡಿಸುವರಾಗಿ ಬದುಕುವೆವು. ಅರ್ಥವಾಯ್ತಾ? ಅದಕ್ಕೆ ದೇವರು ಯಾವಾಗಲೂ ಯಾಕೆ ಮಾಡ್ತಾರೆ ಅಂದ್ರೆ, ದೇವರು ಸೃಷ್ಟಿ ಮಾಡಿದ ಸುಂದರವಾದ ದೇವದೂತನು ಆ ಲೂಸಿಫರು ದೇವರ 7ನೇ ಪರ್ವತದಲ್ಲಿ ಹೋಗಿ 33 ಕೋಟಿ ದೂತರೊಂದಿಗೆ ಅವನು ದೇವರನ್ನು ಆರಾಧಿಸ್ತಾ ಇದ್ದ. 6ನೇ ದೂತರಲ್ಲಿ ಪ್ರಥಮ ದೂತನವನು. ಅವನ ಕೈ ಎತ್ತುವಾಗಲೇ ಸಂಗೀತ, ಅವನ ಕೈ ಎತ್ತುವಾಗಲೇ ಆ ಸ್ವರಮಂಡಲ, ಸುಂದರವಾದ ದೂತನು ಅವನನ್ನು ಏದೇನ್ ತೋಟದಲ್ಲಿ ಎಲ್ಲವನ್ನು ಕಾಯುವನಾಗಿ ಕೇರ್ಬಾಗಿ ದೇವರು ಅವನು ನೇಮಿಸಿದರು. ಅವನು ಇಷ್ಟೆಲ್ಲ ಮಾಡಿದ ದೇವರಿಗೆ, ಪ್ರೀತಿಯನ್ನು ತೋರಿಸಿದ ದೇವರಿಗೆ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ದೇವರಿಗೆ ದ್ರೋಹ ಮಾಡಿ, ದೇವರಿಗೆ ವಿರೋಧವಾಗಿ ಅವನು ದಂಗೆ ಮಾಡಿ, ಒಂದು ಕೂಟ ದೇವದೂತರುಗಳನ್ನು ಅವನು ಕರ್ಕೊಂಡು ಸೇರಿಸಿಕೊಂಡು ದೇವರು ಕೂತಿರುವ ಸಿಂಹಾಸನದಲ್ಲಿ ಕೂತಿರಬೇಕೆಂದು ಅವನು ದೇವರಿಗೆ ವಿರೋಧವಾಗಿ ಯೋಚನೆ ಮಾಡಿದ್ರಿಂದ ದೇವರಿಗೆ ಬಹಳ ನೋವಾಯಿತು. ಏನೆಲ್ಲ 9 ನವಗ್ರಹಗಳಂತೆ ಅವನು ಸೃಷ್ಟಿ ಮಾಡಿದೆ, ಅಧಿಕಾರವನ್ನು ಕೊಟ್ಟಿದ್ದೇನೆ, ದಿನಾ ಮುಖವನ್ನು ನಾನು ನೋಡುವೆನು, ಬಟ್ ಅವನು ನನಗೆ ದ್ರೋಹ ಮಾಡಿದ. ಇರುವಾಗ ಅವನನ್ನು ಮೇಲೆ ತಳ್ಳಿಬಿಟ್ರು. ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ನಾವು ಒಂದು ಪರಲೋಕದಲ್ಲಿ ಪರೀಕ್ಷೆಯಲ್ಲಿ ಅವನು ಬಿದ್ದನು, ಏದೇನು ತೋಟದಲ್ಲಿ ಮನುಷ್ಯರಿಗಿಟ್ಟ ಪರೀಕ್ಷೆಯಲ್ಲಿ ಇವರು ಬಿದ್ದರು.
ಬೀಳ್ತಾರೆ ಎಂದು ಗೊತ್ತು. ಆದ್ರಿಂದ ಅವರನ್ನು ಮಣ್ಣಿಂದ ತೂಳಿಂದ ದೇವರು ಸೃಷ್ಟಿ ಮಾಡಿದರು. ಒಂದು ಟೀಚಿಂಗ್ ನೋಡಿಕೋ, ಹಿಂಗೆ ಒಂದು ಇದ್ದಾನೆ. ಅವನು ಏನು ಟ್ರಿಕ್ ಮಾಡಿದ? ಈ ದೇವರು ಯಾರಿಗೂ ತಿಳಿಕೊಳ್ಳೇಬಾರದು. ಈ ಹಣ್ಣನ್ನು ತಿಂದರೆ ಒಳ್ಳೇದು ಕೊಟ್ಟದು ನಿನಗೆ ಗೊತ್ತಾಗಿಬಿಡುತ್ತೆ. ನೀನಾಗಿ ಬದುಕು, ನಿನಗೆ ಯಾರ ಸಹಾಯ ಅವಶ್ಯಕತೆ ಇಲ್ಲ. ಕಣ್ಣು ಇಚ್ಛಿಸೋದೆಲ್ಲ ಮಾಡು. ನಿನ್ ದೇವರು ಯಾರು ಗೊತ್ತಾದರೆ ಅವ್ರು ಪರಿಶುದ್ಧರು, ನೀನು ಪರಿಶುದ್ಧರಾಗಿರ್ಬೇಕು. ಅವ್ರು ನೀತಿವಂತರು, ನೀನು ನೀತಿವಂತರಾಗಿರ್ಬೇಕು. ಅವ್ರು ಸತ್ಯ ಸ್ವರೂಪ ಸತ್ಯವನ್ನು ಅನುಸರಿಸಿ ಬದುಕಬೇಕು. ಅವ್ರಿಗೂ ನಿನಗೂ ಸಂಬಂಧ ಬೇಡ. ನಾನು ಮಧ್ಯದಲ್ಲಿ ಬಂದು ಮುರಿದಾಕ್ಬಿಡ್ತೇನೆ. ಅವನು ಏನು ಆಸೆ ಪಡನೋ ಅದನ್ನು ಮಾಡಿಬಿಟ್ಟು ನೀನು ದೇವರಾಗುವಿರಿ, ನೀವು ದೇವರರಾಗುವಿರಿ. ಆ ಬದುಕು ಬಾಳ ಡಬ್ಬ ತುಂಬಾ ಡೇಂಜರಸ್. ಲಾಕ್ ಮಾಡುತ್ತೆ ಮನುಷ್ಯನನ್ನು. ದೇವರು ಯಾರ್ದು ಅವನು ಇಷ್ಟಪಡದ ಅಲ್ಲೇ ಒಬ್ಬ ಗಂಡನು ಒಬ್ಬ ಹೆಂಡತಿದ್ದಾನೆ. ಅವನು ಇಚ್ಛಿಸೆಲ್ಲ ಅವನು ಜೀವನದಲ್ಲಿ ಪಾಲಿಗಾಮಿ ಸ್ಟಾರ್ಟ್ ಆಯಿತು. ಕೊಲೆ ಮಾಡೋದಕ್ಕೆ ಪ್ರಾರಂಭಿಸಿದನು, ವ್ಯಭಿಚಾರ ಮಾಡೋದಕ್ಕೆ ಪ್ರಾರಂಭಿಸಿದನು, ಕದಿಯುವುದಕ್ಕೆ ಪ್ರಾರಂಭಿಸಿದನು. ಇದೆಲ್ಲ ತನ್ನ ಸೃಷ್ಟಿಕರ್ತನು ಯಾರು ಎಂದು ಗೊತ್ತಿಲ್ಲದ ಕಾರಣ ಆಯಿತು. ಅರ್ಥವಾಯ್ತಾ? ಅದೇ ಬದುಕು ಬಾಳಿನ ಡಬ್ಬ. ಈ ಒಂದು ಕಾರ್ಯ ಒಬ್ಬ ಮನುಷ್ಯನಲ್ಲಿ ಬರುವಾಗ ಅವನು ಸ್ವಂತ ಬಲದಿಂದ ಬದುಕುವುದಕ್ಕೆ ಪ್ರಾರಂಭಿಸ್ತಾನೆ. ನನಗಿರುವ ಹಣ, ನನಗಿರುವ ಸೊತ್ತು, ಆಸ್ತಿ ಪಾಸ್ತಿ, ಕುಟುಂಬ, ಜನರು, ನೆಲಬಲಗಳು, ಇದರಲ್ಲಿಯೇ ಅವನಿಗೆ ಗಮನ ಇರೋದು. ತನ್ನನ್ನು ಇದೆಲ್ಲ ಕೊಟ್ಟ ದೇವರನ್ನು ಏನು ಮಾಡ್ತಾನೆ? ಮರೆತು ಬಿಡುತ್ತಾನೆ. ಅದಕ್ಕೆ ದೇವರು ಸ್ವಂತ ಬಲದಿಂದ ಜಯ ಕೊಡುವುದೇ ಇಲ್ಲ. ಸ್ವಂತ ಬಲದಿಂದ ಜಯ ಕೊಡುವುದೇ ಇಲ್ಲ. ದೇವರ ಬಲದಿಂದ ಬದುಕುವನೇ ಧನ್ಯನು. ಹಲ್ಲೆಲೂಯಾ. ಆದ್ದರಿಂದ ದೇವರು ಮನುಷ್ಯರಿಗೆ ಈ ರೀತಿಯಲ್ಲಿ ಹೇಳಿಕೊಡುತ್ತಾರೆ, ಅವರು ನೀನು ನನ್ನ ಬಲದಿಂದ ಬದುಕು. ಅದು ದಾವೀದನ ಆಗಲಿ, ಹಳೆ ನಿಯಮದಲ್ಲಿರುವ ಮೋಶೆನ ಆಗಲಿ, ಎಲ್ಲರಿಗೂ ದೇವರು ನಡೆಸುವಿಕೆ ಇದ್ದದರಿಂದ ಅವರು ಜಯಶಾಲಿಗಳಾಗಿದ್ದರು. ದೇವರ ಜೊತೆಯಲ್ಲಿ ಇದ್ದದರಿಂದ ಅವರು ಜಯಶಾಲಿಗಳಾಗಿದ್ದರು. ದೇವರು ಬಲ ಇದ್ದದರಿಂದ ದಾವೀದನ ಗೋಲಿಯತನ್ನು ಸಾಯಿಸಿದರು. ಆದ್ರಿಂದ ನೀವು ಕಲಿತುಕೊಳ್ಳಿರಿ, ದೇವರ ಬಲದಿಂದ ನೀವು ಹೋಗಬೇಕು. ಅದು ಚಿಕ್ಕದೋ ದೊಡ್ಡದೋ, ದೇವರು ಹೇಳಿದಾಗ ನಾನು ನಿನ್ನೊಂದಿಗೆ ಬರುವೇನು ಹೇಳಿದ್ರೆ ಸಾಕ್ರಿ. ಹಲ್ಲೆಲೂಯಾ. ಅವರು ಸಾರ್ವಭೌಮ, ಅವ್ರು ಸರ್ವಶಕ್ತನು. ಅವ್ರು ನಮ್ಮೊಂದಿಗಿದ್ರೆ ನಮಗೆ ವಿರೋಧವಾಗಿ ನಿಲ್ಲುವವನು ಯಾರೂ ಇಲ್ಲ. ಫಿನಿಶ್ಡ್. ಎರಡನೇದಾಗಿ ನಮ್ಮಲ್ಲಿ ತಗ್ಗಿಸುವಿಕೆ ಬೇಕು. ಯಾಕಂದ್ರೆ ಹೆಮ್ಮೆ ಅಹಂಕಾರದಿಂದ ಬಿತ್ತುವುದವನು ಶೈತಾನಾಗಿ ಇದ್ದದರಿಂದ ದೇವರು ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಹಲ್ಲೆಲೂಯಾ. ಈ ತಗ್ಗಿಸುವಿಕೆ ಇರುವಾಗಲೇ ಪ್ರಾರ್ಥನೆ ಬರುತ್ತೆ. ಪ್ರಾರ್ಥನೆ ತಗ್ಗಿಸುವಿಕೆ ಒಂದು ಗುರುತನೇ ಅದು. ಪ್ರಾರ್ಥನೆ ಮಾಡದೇ ಇರುವವರು ಬದುಕು ಬಾಳಿನ ಡಂಬ ಅಲ್ಲಿ ಹೋಗಿಬಿಟ್ರು ಎಂದು ನಾನು ಹೇಳುವೇನು. ಪ್ರಾರ್ಥನೆ ಮಾಡದಿದ್ದರೂ ಎಲ್ಲ ಸಿಕ್ಕುತ್ತೆ ಎಂದು ಧೈರ್ಯವಾಗಿ ಬದುಕುತ್ತಾರೆ. ನಾನು ಹೇಳ್ತೇನೆ, ಸಭೆಯಲ್ಲಿ ಕಷ್ಟಗಳು ಇರುವಾಗ ದೇವರನ್ನೇ ಹುಡುಕಿ ಬರುತ್ತಾರೆ. ದೇವರೇ ಸಹಾಯಕನು. ಡಾಕ್ಟರ್ ಬಳಿಗೆ ಹೋಗಲ್ಲ. ರೋಗ ಬರುವಾಗ, ಹಣದ ಕೊರತೆಗಳು ಬರುವಾಗ ಯಾರು ಮನುಷ್ಯನ ಹತ್ರ ಹೋಗಲ್ಲ. ನನಗೆ 100% ದೇವರೇ ನನಗೆ ಸಹಾಯಕನು, ಆಶ್ರಯವು, ದುರ್ಗವು, ಕೋಟೆ, ಅದು ಇದು ಬಂಡೆ ಎಲ್ಲ ಕರೀತಾರೆ. ಫ್ರೈಡೇ ಮೀಟಿಂಗ್, ಸಂಡೇ ಮೀಟಿಂಗ್, ಆನ್ಲೈನ್ ಮೀಟಿಂಗ್, ಆಫ್ಲೈನ್ ಮೀಟಿಂಗ್, ಆಲ್ ಮೀಟಿಂಗ್ಸ್ ಅಟೆಂಡೆನ್ಸ್. ಇನ್ನು ಬೇರೆ ಏನಾದ್ರೂ ಮೀಟಿಂಗ್ ಇದೆಯಪ್ಪ ಅಷ್ಟು ಕರೀತಾರೆ. ಬಟ್ ಸಮಸ್ಯೆಗಳು ಸರಿಯಾದ ಮೇಲೆ, ಹಣ ಸಿಕ್ಕಿದ ಮೇಲೆ, ರೋಗ ವಾಸಿಯಾದ ಮೇಲೆ, ಎಲ್ಲ ಪರಿಹಾರ ಸಿಕ್ಕಿದ ಮೇಲೆ, ಹಾಗೇ ನಂಬಿಕೆಗಳು. ಹಣ ಸಿಕ್ಕಿದ ಮೇಲೆ, ಹಣದ ಮೇಲೆ 20% ನಂಬಿಕೆ, ಮನುಷ್ಯರ ಮೇಲೆ 20% ನಂಬಿಕೆ, ಶರೀರದ ಬಲದ ಮೇಲೆ 20% ನಂಬಿಕೆ. ಅಲ್ಲಿ ನಂಬಿಕೆ ಹಂಚು ಎಲ್ಲ ಹೋಗಿಬಿಡುತ್ತೆ. ಆವಾಗ ಪ್ರೇಯರ್ ಕಡಿಮೆ ಆಗಿಬಿಡುತ್ತೆ. ಸಭೆಗೆ ಬರುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ಸತ್ಯವಾಗಿ ಸಮಯ ಕೊಡುವುದಿಲ್ಲ, ಸಾಕ್ಷಿಯಾಗಿ ಬದುಕುವುದಿಲ್ಲ. ಏನಾದರೂ ಮಾಡುವೆ ಅಂತ ಹೇಳಿದವರು ಇವತ್ತು ಏನು ಮಾಡೋದೇ ಇಲ್ಲ. ಅಲ್ಲಿ ಬದುಕು ಬಾಳಿನ ಡಂಬಾಲಿ ಹೋಗಿಬಿಡ್ತಾರೆ. ಸೈತಾನ ಬರೆಯೋದು. ಅರ್ಥವಾಯ್ತಾ? ಅದಕ್ಕೆ ದೇವರು ವಿಶ್ವಾಸಿಗಳನ್ನು ಬೆಳಗಿನತೆಯಲ್ಲಿಯೂ ಕಷ್ಟದಲ್ಲಿಯೂ ಸಮಸ್ಯೆಗಳ ಮುಖಾಂತರ ನಡೆಸ್ತಾರೆ. ಯಾಕೆಂದ್ರೆ ನೀವು ನಿಮ್ಮ ಬಲದಿಂದ ಬದುಕಬಾರದು, ನನ್ನ ಬಲದಿಂದ ಬದುಕಬೇಕು. ಎರಡನೇದಾಗಿ ನೀವು ತಗ್ಗಿಸಿಕೊಂಡು ಬಡಿತೀರಿ. ತಗ್ಗಿಸುವಿಕೆ, ಈ ನಮ್ರತೆ ನಮ್ಮಲ್ಲಿ ಇರಬೇಕು. ದೇವರ ಪಾದದಲ್ಲಿ ನೀವು ಮುಂಚಾನೆ ಎದ್ದೇಳದು, ಕಣ್ಣುಗಳು ಮುಚ್ಚಿ, ಮೊಳಗಾಲು ಹಾಕಿ, ಕೈಗಳನ್ನು ನೀವು ಜೋಡಿಸಿ, ನೀವು ಬುಗ್ಗಿ, ತಲೆ ಬುಗ್ಗಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಒಪ್ಪಿಸಿಕೊಡ್ತೀರಿ ಪ್ರಾರ್ಥನೆಯಲ್ಲಿ. ಈ ದಿವಸ ನೀವಿಲ್ಲದೆ ನಾನು ಪ್ರಾರಂಭಿಸುವುದಕ್ಕೆ ಆಗಲ್ಲ, ನಿಮ್ಮ ಸಹನ ಇಲ್ಲದೆ, ನಿಮ್ಮ ಜ್ಞಾನ ಇಲ್ಲದೆ, ನಿಮ್ಮ ಬಲ ಇಲ್ಲದೆ ನಾನು ಮಾಡುವುದಕ್ಕೆ ಆಗಲ್ಲ ಎಂದು ನಾವು ಪಾದದಲ್ಲಿ ಹೋಗಿ ಬಿದ್ದು ಆ ದಿವಸವನ್ನು ಪ್ರಾರಂಭಿಸ್ತೇವೆ. ಹಲ್ಲೆಲೂಯಾ. ಅದೇ ಪ್ರಾರ್ಥನೆ. ಅದು ನಮ್ರತೆಯನ್ನು ತೋರಿಸುವಂತದ್ದಾಗಿರುತ್ತೆ.
ಎಷ್ಟೋ ಜನರು ಕರ್ತನ ಪ್ರಾರ್ಥನೆಯನ್ನು ಮುಂಚೆನೆ ಮಾಡುವುದೇ ಇಲ್ಲ. ಅದು ಒಂದು LKG ಪ್ರಾರ್ಥನೆ, ನಾವು ಡಿಗ್ರಿ ಲೆವೆಲ್ ಬಂದುಬಿಟ್ಟೇವೆ ಎಂದು ಬೇರೆ ಬೇರೆ ಪ್ರಾರ್ಥನೆಗಳು ವಾಕ್ಯಗಳನ್ನು ಹಾಕಿ ಜಗಬಗ ಎಂದು ಮಾಡ್ತಾ ಇರಬೇಕು. ಬಟ್ ನೀವು ದಿನ ಆರಾಧನೆ ಮುಗಿಸಿದ ಮೇಲೆ, ವಾಕ್ಯ ಭಾಗ ಓದಿ ಮುಗಿಸಿದ ಮೇಲೆ ಕರ್ತನ ಪ್ರಾರ್ಥನೆ ಹೇಳಿರಿ, ಅದು ಭಯಂಕರ ಅರ್ಥಪೂರ್ವವಾದದ್ದು. ಈ ದಿವಸದ ರೊಟ್ಟಿಯನ್ನು ನನಗೆ ದಯಪಾಲಿಸಿಕೊಂಡು ಬರುವಾಗ ದಿನ ನಾವು ಅವರ ಮೇಲೆ ಆಧಾರವಾಗಿ ಇದ್ದೇವೆ ಎಂದು ಅದು ತೋರಿಸ್ತದೆ. ಒಂದು ತಿಂಗಳಿಗೆ ದೇವರು ಹೇಳಿಬಿಟ್ರೆ ಒಂದು ತಿಂಗಳು ಸಭೆಗೆ ಬರಲ್ಲ, ಪ್ರಾರ್ಥನೆ ಮಾಡಲ್ಲ, ಬದುಕುಬಾಳಿ ಹೋಗ್ಬಿಡ್ತಾರೆ. ಅದಕ್ಕೆ ದೇವರು ಪ್ರಾರ್ಥನೆಯಲ್ಲಿ ಕೂಡ ಒಂದು ನಿಯಂತ್ರಣ. ದಿನ ಅನುದಿನದ ನನ್ನ ಆಹಾರವನ್ನು ನಮಗೆ ದಯಪಾಲಿಸಿಕೊಡು. ನಮಗೂ ದೇವರು ಅನುದಿನ ಅನ್ಯೂನ್ಯತೆ ಇರಬೇಕು. ಅವರ ಪಾದದಲ್ಲಿ ಹೋಗಿ ನಾವು ದಕ್ಕಿಸಿಕೊಳ್ಳಬೇಕು. ಅಪ್ಪ, ನಾನು ನಿನ್ನಿಂದಲೇ ಬದುಕುತ್ತೇನೆ ಎಂದು ನಾವು ಯಾವಾಗಲೂ ಬದುಕಬೇಕು. ಲೂಸಿಫರ್ ಹಾಗೆ ಅಲ್ಲ. ಅದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದಕ್ಕಿಸುವಿಕೆ ನಿಮ್ಮಲ್ಲಿ ಇದ್ರೆ, ಸತ್ಯವೇದ ಹೇಳ್ತದೆ, ಲೂಕನ ಅಧ್ಯಾಯ 18-14, ಲೂಕನು ಅಧ್ಯಾಯ 18-14 ಬೇಗ ತಗೊಂಡು ಯಾರಾದ್ರೂ ಓದ್ರಿ. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ನನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ನನ್ನನ್ನು ಹೆಚ್ಚಿಸಿಕೊಳ್ಳುವ, ಕರೆಕ್ಟ್ ಆಗಿ ಯಾವ್ದು ವಾಕ್ಯವೋ ಅದನ್ನು ಓದ್ರಿ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ತಗ್ಗಿಸಿಕೊಳ್ಳುವನು ಯಾರು ಗೊತ್ತಾ? ನಾನು ಹೇಳಲ್ಲ, ಪಶ್ಚಾತ್ತಾಪ ಪಟ್ಟು ನನ್ನ ಜೀವನವನ್ನು, ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರತಿನಿತ್ಯ ಅವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆದು ಅದರ ಆಜ್ಞೆಗಳನ್ನು ನಡೆಸುವಿಕೆಯನ್ನು ಯಾರು ಅನುಸರಿಸಿ ನಡೀತಾರೋ ಅವನೇ ತಗ್ಗಿಸಿಕೊಳ್ಳುವವನು. ಏನು ಮಾಡಿದ್ರು ದೇವರ ಪಾದದಲ್ಲಿ ಓಡಿ ಬರುತ್ತಾನೆ, ಪ್ರವಾದಿಗಳ ಪಾದದಲ್ಲಿ ಓಡಿ ಬರ್ತಾರೆ, ಸೇವಕರ ಪಾದದಲ್ಲಿ ಬರ್ತಾರೆ. ಅವ್ರು ಸೇವಕರಾಗಿದ್ರೆ ಅವ್ರ ಪ್ರಾರ್ಥನೆಯಲ್ಲಿ ದೇವರ ಪಾದದಲ್ಲಿ ಓಡಿದ್ದಾರೆ. ಅಪ್ಪ, ನಾನು ಏನು ಮಾಡಬೇಕು? ಹಿಂಗೆ ಒಂದು ಆಫರ್ ಬಂದಿದೆ, ಇದು ನಿಜವಾ? ಇದು ನಿಮ್ಮ ಚಿತ್ತವಾ? ಇದು ನಾನು ಮಾಡಬಾರ್ದ? ಅಪ್ಪ, ಈ ಒಂದು ಪರಿಸ್ಥಿತಿ ಬಂದಿದೆ, ಪರೀಕ್ಷೆ, ನಾವು ಇವತ್ತು ಏನು ಮಾಡಬೇಕು? ಸಹಾಯ ಮಾಡಿರಿ. ದೇವರ ಪಾದದಲ್ಲಿ ಹೋಗಿ ಒಂದೊಂದು ಕಾರ್ಯಕ್ಕೂ ಆಲೋಚನೆಯನ್ನು, ಸಹಾಯವನ್ನು, ಬಲವನ್ನು ಪಡೆದುಕೊಳ್ಳುವವನು ನಿಜವಾದ ನಮ್ರತೆಯುಳ್ಳವನು, ಅವನು ಧನ್ಯನು, ಅವನನ್ನು ದೇವರು ಇಚ್ಛಿಸುವನು. ಅದಕ್ಕೆ ಇಲ್ಲಿ ದೇವರು, ನೀವು ನೋಡಿದರೆ ಇಂಟರ್ವ್ಯೂ ಅಲ್ಲಿ ಏನ್ ಮಾಡ್ತಾರಮ್ಮ, ಕಟ್ಟಿಂಗ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಗ್ರೂಪ್ ಅನ್ನು ಮಾತ್ರ ಕಳಿಸ್ತಾರಲ್ಲ, ಅದಕ್ಕೆ ಏನು ಹೇಳ್ತೇವೆ? ಶಾರ್ಟ್ ಲಿಸ್ಟ್. ದೇವರಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದಾರೆ. ಶಾರ್ಟ್ ಲಿಸ್ಟ್ಗೆ ಅಪ್ಪನೇ ಅವರು. ಇರುವಾಗ 32 10,000 ಆಯಿತು. ಆಮೇಲೆ 10,000 ಏನಾಯ್ತು ನೋಡೋಣ. ಬೇಗ ಬೇಗ ಹೋದ್ರಿ. ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು. ಯಾರು ನಿನ್ನ ಸಂಗಡ ಹೋಗಬಾರದೆಂದು ಹೇಳುವನು ಅವರು ಮಾತ್ರ ಹೋಗಲಿ, ಯಾರಿಗೆ ಹೋಗಬಾರದೆಂದು ಹೇಳುವೆನೋ ಅವರು ಹೋಗದಿರಲಿ ಅಂದನು. ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯೆಹೋವನು ಅವನಿಗೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದನು. ನಾಯಿಯಿಂದ ನೀರನ್ನು ನಕ್ಕುವವರು ಯಾರು? ಹಿಂದೆ ಬೈರಿ ಬರ್ತಾನ ಬರಲ್ಲವಾ ಎಂದು ಯೋಚನೆ ಕೂಡ ಮಾಡದೆ ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಕುಡಿಯುವವರು. ಅಲ್ಲೇಲೂಯಾ, ಅಲ್ಲೇಲೂಯಾ. ಇವತ್ತು ನೀಟು ನಮ್ಮ ಮಗನ ಚೆನ್ನಾಗಿ ಬರೆದ್ಬಿಟ್ಟು ಬಂದರು. 1 ವಾರದಲ್ಲಿ ಕ್ಯಾನ್ಸಲ್ ಆಯ್ತದು. ಆಲ್ರೆಡಿ ಅವನು 1 ವರ್ಷ ಕಾಯ್ತಾ ಇದ್ದಾನೆ. ಕ್ಯಾನ್ಸಲ್ ಆದ ಮೇಲೆ ನಾವು ಕೂತ್ಕೊಂಡು ಅಳುತ್ತಾ ಇಲ್ಲ. ದೇವರ ಏನೋ ಒಂದು ಚಿತ್ತ ಇದೆ, ದೇವರ ಚಿತ್ತ ಏನೋ ಒಂದು ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ದಾರೆ. 1 ಲಕ್ಷ ಜನರಿಗೆ ಅನ್ಯಾಯವಾಗಿ ಆ ಸೀಟ್ ಸಿಕ್ಕಿಬಿಡುತ್ತೆ. ತಪ್ಪು ಮಾಡಿವರಿದ್ದಾರೆ. ಅಂದರೆ ನ್ಯಾಯ ಸ್ವರೂಪನಾದ, ಸತ್ಯ ಸ್ವರೂಪನಾದ ದೇವರು ಸರ್ವವನ್ನು ಸರಿಪಡಿಸ್ತಾರೆ. ಈ ಒಂದು ಮಾತು ಮೇಲೆ ನಮಗೆ ನಂಬಿಕೆ ಬೇಕು. ಹಲ್ಲೆಲೂಯಾ. ಒಂಚೂರು ಭಯ ಇದ್ರೂ ಕೂಡ ಈ ಒಂದು ಮಾತು ನನಗೆ ಸಂದೇಶಕ್ಕೆ ಕೊಟ್ಟು, ಸರಿ, ದೇವರೇನೋ ಒಳ್ಳೇದು ಮಾಡ್ತಾ ಇದ್ದಾರೆ, ಧೈರ್ಯವಾಗಿರೋಣ. ನಮಗೆ ಫ್ರೆಂಡ್ಸ್ ಎಲ್ಲ, ಈವನ್ ಜಯಂತ್ ಫೋನ್ ಮಾಡಿದ, ಊರಲ್ಲಿ ಇರೋ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು, ಅಯ್ಯೋ ಸ್ಯಾಮಿಗೆ, ಸ್ಯಾಮ್ ಚೆನ್ನಾಗಿದ್ದಾನೆ. ಯಾಕೆಂದ್ರೆ ನಮ್ಮ ನಂಬಿಕೆ ಎನ್ನುವ ಬಲ ದೇವರಲ್ಲಿ ಉಂಟು. ಹಲ್ಲೆಲೂಯಾ. ಇಲ್ಲಿ ನಾಯಿ ತರ ಬಿತ್ತು, ಯಾರು ಬರ್ತಾರೋ ಅಪ್ಪನ ಜೊತೆಲಿ ಇದ್ದಾನೆ, ನಮ್ಮನ್ನು ಕರ್ಕೊಂಡವ್ರ ಜೊತೆ ಇದ್ದಾರೆ. ಭಯ ಇಲ್ಲದವ್ರು ನೀರು ಕುಡಿತಾ ಇದ್ದಾರೆ. ಇನ್ನೊಬ್ಬ ಗ್ರೂಪ್ ಮೊಳಗಲೂರಿ ಒಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಅಲರ್ಟ್ ಆಗಿ ಕುಡಿತಾರೆ. ಇವರು ತುಂಬಾ ಬಲಿಷ್ಠರು, ಯುದ್ಧವೀರರು, ಬಂದರೆ ಸೀಲಿ ಬಿಡ್ತಾರೆ. ಅವನು ಕತ್ತಿ ಮೇಲೆ ನಂಬಿಕೆ, ಅವನ ಬುದ್ಧಿ ಮೇಲೆ ನಂಬಿಕೆ,
ದೇವರು ಏನ್ ಹೇಳಿದ್ರು ನೋಡೋಣ. ಕೈಯಿಂದ ನೀರನ್ನು ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರ ಸಂಖ್ಯೆ 300, ಇತರ ಜನರು ಮೊಣಕಾಲೂರಿ ಕುಡಿದವರು. ಆಗ ಯೆಹೋವನು ಗಿದ್ಯೋನನಿಗೆ, ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನುಂಟು ಮಾಡಿ ಮಿದ್ಯಾನರನ್ನು ನಿನ್ನ ಕೈ ಯಾರು ನನ್ನ ಮೇಲೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಅವರು ತಗ್ಗಿಸಿಕೊಂಡರು ಅವರ ಮುಖಾಂತರ ನಾನು ಜಯವನ್ನು ಕೊಡುವೇನು ಎಂದು ದೇವರು ಹೇಳ್ತಾರೆ. ಮುಂದೆ ಉಳಿದವರು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಲಿ ಎಂದು ಆಜ್ಞಾಪಿಸಿದನು. ಆ ಹೊತ್ತು ರಾತ್ರಿ ಗಿದಿಯೋನು ಎಷ್ಟು ಕಣ್ಣೀರು ಬಿಟ್ಟು ಗೊತ್ತಾ? 32,000 ಜನರನ್ನು ಕರ್ಕೊಂಡು ಬಂದೆ, 22 ಜನರನ್ನು ನೀವು ಕಳಿಸಿಬಿಟ್ರಿ. ಆಮೇಲೆ 10,000 ಜನರು, ಅದರಲ್ಲಿ ಸ್ವಲ್ಪ ಖುಷಿಯಾಗಿರುತ್ತೆ. ಫೈನಲ್ ಹೋಗಿ ಬಿಡೋಣ ಅಂತ ಇರುತ್ತೆ. ಇವತ್ತು ನೀವು ಏನು ಮಾಡಿಬಿಟ್ರು? ನಕ್ಕಿ ಕೊಡೆಯವನನ್ನು ಕರ್ಕೊಂಡು ಬಂದಿದ್ದೀರಲ್ಲ ನಮ್ಮ ಜೊತೆಯಲ್ಲಿ, ಆರಿಸಿಕೊಂಡಿರಲ್ಲ. ಏನು ಮಾಡೋದು? ಅವನಾದ್ರೆ ಕತ್ತಿ ಹಿಡಿದುಕೊಂಡು ಅಲರ್ಟ್ ಆಗಿ ಕುಡಿದನು. ಇವರನ್ನು ನಾನು ಇಟ್ಕೊಂಡು ನಾನು ಏನು ಮಾಡಿದೆ? ಅಯ್ಯೋ ತಂದೆಯೇ ಎಂದು ಕಣ್ಣೀರು ಬಿಟ್ಟರು. ದೇವರು ಹೇಳುವುದನ್ನು ನಾವು ಮಾಡಬೇಕು ಅಷ್ಟೇ. ಅಲ್ಲೆಲ್ಲೂಯ. ನಾವು ಯಾಕೆ ಆರಿಸಲ್ಪಟ್ಟು ಕರೆಯಲ್ಪಟ್ಟರು ಗೊತ್ತಾ? ದೇವರು ಹೇಳುವುದನ್ನು ಮಾಡುವುದೇ ವಿಧೇಯತೆ. ಅವರು ಏನು ಹೇಳಿದ್ದಾರೋ ಅದನ್ನು ದಿಟ್ಟ ಮಾಡಬೇಕು, ಪ್ರಶ್ನಿಸಬಾರದು. ಅವರು ಹೇಳಿದ ಹಾಗೆ ಅವರು ಮಾಡುವರು. ಅಲ್ಲೆಲ್ಲೂಯ. ಅವನಿಗೆ ಭಯ ಬರುವ ಒಂದು ಸ್ವಪ್ನವನ್ನು ಕೊಟ್ಟು ಆ ದೇವರು ಅವನನ್ನು ದೃಢಪಡಿಸುವುದನ್ನು ನೋಡ್ತೇವೆ. ಆಮೇಲೆ ನೀವು ನೋಡಿದರೆ ಇಲ್ಲಿ ಬನ್ನಿರಿ, 19ನೇ ವಾಕ್ಯ ಬನ್ನಿ. ರಾತ್ರಿಯ ಮಧ್ಯಯಾಮವು ಪ್ರಾರಂಭಿಸಿ ಇಲ್ಲ 15. ಗಿದ್ಯೋನನು ಆ ಕನಸನ್ನು ಅದರ ಅರ್ಥವನ್ನು ಕೇಳಿದಾಗ ಯೆಹೋವನಿಗೆ ಅಡ್ಡಬಿದ್ದು ಇಸ್ರಾಯೇಲ್ಯರ ಪಾಳೆಯಕ್ಕೆ ಹಿಂದಿರುಗಿ ಬಂದು ಅವರಿಗೆ, ಕೇಳಿರಿ, ಯೆಹೋವನು ಮಿದ್ಯಾನ್ಯರ ಪಾಳೆಯವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ ಅಂದನು. ಮತ್ತು ಅವನು ಆ 300 ಮಂದಿಯನ್ನು 3 ಗುಂಪು ಮಾಡಿ ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನ್ನು ಉರಿಯುವ ಪಂಜರಗಿರುವ ಬರೀ ಕೊಡವನ್ನು ಕೊಟ್ಟು, ಏನು ತಗೊಂಡಿದ್ದಾರೆ? ಕತ್ತಿ, ಗನ್ನು, ಬರ್ಜಿ, ಬಾಂಬೆ ಬುರ್ಜಿ ಅಲ್ಲ, ಏನು ತಗೊಂಡಿಲ್ಲ. ಏನು ತಗೊಂಡಿದ್ದಾರೆ? ಕೈಯಲ್ಲಿ ಕೊಂಬನ್ನು ಉರಿಯುವ ಪಂಜಡೆಗಿರುವ ಬರಿ ಕುಡವನ್ನು ಕೊಟ್ಟು, ಅವರಿಗೆ, ಹಾ. ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿರಿ. ನಾನು ಪಾಳೆಯದ ಅಂಚಿಗೆ ಬಂದಾಗ ಹೇಗೆ ಮಾಡುತ್ತೇನೋ ಹಾಗೆ ನೀವು ಮಾಡಬೇಕು. ನಾನು ನನ್ನ ಸಂಗಡ ಇದ್ದವರು ಕೊಂಬುಗಳನ್ನು ಊದಲು, ನೀವು ಪಾಳೆಯದ ಸುತ್ತಲೂ ಕೊಂಬನ್ನು ಊದಿ, ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ ಎಂದು ಕೂಗಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಅನ್ಕನ್ವೆನ್ಷನಲ್ ವಾರ್ಸ್. ನೀವು ನೋಡಿದರೆ ಎರಿಗೋ ಕೋಟೆಯನ್ನು ಒಂದು ದಿವಸ ಒಂದು ಸಾರಿ ಸುತ್ತಬೇಕು, ಊದಿಕೊಂಡು. ಒಳಗಡೆ ಕೂತಿರೋಲ್ಲ ನೋಡ್ತಾರೆ, ಇವ್ರಿಗೆ ಏನು ಮಾಡ್ತಾ ಇದ್ದಾರೆ. 2ನೇ ದಿವಸ 2ನೇ ಸಾರಿ, 6 ದಿವಸ 6 ಸಾರಿ, 7ನೇ ದಿವಸ 6 ಸಾರಿ ಸುತ್ತಿ ಬಂದ ಮೇಲೆ 7ನೇ ಸಾರಿ ಆರ್ಪಡಿಸಿರಿ ಅಷ್ಟೇ. ದೇವರು ಕತ್ತಿ ತಗೊಂಡು ಯುದ್ಧ ಮಾಡಲ್ಲ ಹೇಳಿಲ್ಲ. ಏನು ಹೇಳಿಕೊಟ್ಟಾರ ಗೊತ್ತಾ? ನನ್ನ ಆಜ್ಞೆಗಳನ್ನು ಹಿಂಬಾಲಿಸು, ತಗ್ಗಿಸ್ಕೋ, ನನ್ನ ಬಲದಿಂದ ಹೋಗು, ನನ್ನ ನಡೆಸುವಿಕೆಯಲ್ಲಿರು, ನಾನು ಯುದ್ಧ ಮಾಡಿ ಜಯ ಕೊಡುವೆ. ಯಾಕಂದ್ರೆ ಮನುಷ್ಯನು ಅವನು ಸ್ವಂತ ಬಲವನ್ನು ಜಯಿಸಿಬಿಟ್ರೆ ಅವನು ದೇವರನ್ನೇ ಹುಡುಕೋದಿಲ್ಲ, ಹೆಮ್ಮೆಯಲ್ಲಿ ಬಿತ್ತೋಗಿ ಬಿಡ್ತಾನೆ. ಅದಕ್ಕೆ ದೇವರು ಈ ದಾರಿಯಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಇವನು ಹೇಳಿಕೊಟ್ಟಿದ್ದಾರೆ, ನೀನು ಇಷ್ಟೇ ತಗೊಂಡು ಹೋಗ್ಬೇಕು, ಕತ್ತಿಯೆಲ್ಲ ತಗೊಂಡು ಹೋಗ್ಬೇಡ, ನೀನು ಮಾಡಬೇಕಾದನ್ನು ಮಾಡು, ನಾನು ಮಾಡಬೇಕಾದನ್ನು ನಾನು ಮಾಡುವೆನು, ವಿಧೇಯನಾಗಿರು, ನನ್ನ ವಾಕ್ಯಕ್ಕೆ ನನ್ನ ನಡೆಸುವಿಕೆಗೆ ವಿಧೇಯನಾಗಿರು ಅಷ್ಟೇ ಎಂದು ಹೇಳಿಬಿಟ್ರು. ಅವ್ರಿಗೆ ಏನ್ ಮಾಡಿದಾರ ನೋಡೋಣ. ರಾತ್ರಿಯ ಮಧ್ಯಯಾಮವು ಪ್ರಾರಂಭಿಸಿ ಕಾವಲುಗಾರರು ಬದಲಾದ ಕೂಡಲೇ ಗಿದ್ಯೋನ್ಯನು ಅವನ ಸಂಗಡ ಇದ್ದ 100 ಮಂದಿಯು ಪಾಳೆಯದ ಅಂಚಿಗೆ ಬಂದು ಕೊಂಬುಗಳನ್ನು ಊದಿ ಕೈಯಲ್ಲಿದ್ದ ಕೊಡಗಳನ್ನು ಒಡೆದು ಬಿಟ್ಟರು. ಕೂಡಲೇ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯೆಹೋವನ ಕತ್ತಿ ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳೆಯದ ಸುತ್ತಲೂ ತಮ್ಮ ತಮ್ಮ ಸ್ಥಳದಲ್ಲಿ ನಿಂತರು. ಅಷ್ಟೇ, ನಿಂದರು, ಯುದ್ಧ ಮಾಡಲಿಲ್ಲ, ನಿಂದರು. ಒಂದು ಸೌಂಡ್ ಹೊಡೆದಾಕಿ ನಿಂದರು. ಪಾಳೆಯದವರಾದರೂ ಆರ್ತರಾಗಿ ಕೂಗುತ್ತಾ ಓಡಿ ಹೋಗ ಪ್ರಾರಂಭಿಸಿದರು. ಆ 300 ಮಂದಿಯು ಕೊಂಬುಗಳನ್ನು ಊದುತ್ತಿರುವಲ್ಲಿ ಪಾಳೆಯದವರು ಒಬ್ಬರನ್ನೊಬ್ಬರು ಹತ ಮಾಡಿಕೊಳ್ಳುವಂತೆ ಯೆಹೋವನು ಮಾಡಿದನು. ಸ್ತುತಿ ಸ್ತೋತ್ರ ಆರಂಭಿಸಲು ಬೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ, ನಿಮಗೆ ಎಲ್ಲ ಸಾಧ್ಯ.
ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಅಸಾಧ್ಯವೂ ಒಂದು ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ದೇವರು ಹೇಳಿದ ಹಾಗೆ ಮಾಡಿದನು. ಅವನು ಮಾಡುವಾಗ ದೇವರು ಯುದ್ಧ ಮಾಡಿ ವೈರಿಗಳನ್ನು ಸೋಲಿಸಿದನು. ಹಲ್ಲೆಲೂಯಾ. ದೇವರು ಹೇಳಿದನ್ನು ಹಂಗೆ ಮಾಡಬೇಕು, ಅದೇ ವಿಧೇಯತೆ. ನಾವು ನಮ್ಮ ಜ್ಞಾನದಿಂದ ಬುದ್ಧಿಯಿಂದ ತಲೆ ಮನುಷ್ಯರ ಮಾತುಗಳಿಂದ ಹೋದರೆ ನಾವು ಸೋಲುಗಳನ್ನು ಸಂಧಿಸುವೆವು. ದೇವರು ಹೇಳಿದನ್ನು ಮಾಡುವಾಗ ಅದು ಒಂದು ವೇಳೆ ನಮಗೆ ಅದು ಇಷ್ಟ ಇಲ್ಲ, ಇದರಲ್ಲಿ ಜಯ ಸಿಕ್ಕುತ್ತಾ, ಇದರಲ್ಲಿ ಏನಿದೆ ಎಂದು ನೀವು ಯೋಚನೆ ಮಾಡಬಹುದು. ದೇವರು ಹೇಳಿಬಿಟ್ರಲ್ಲ, ಅವರು ಜೊತೆಯಲ್ಲಿ ಬರುವರು. ಹಲ್ಲೆಲೂಯಾ. ಗಿದ್ಯೋನನು ಹೇಳಿದರು, ನಾನು ನಿನ್ನ ಸಂಗಡ ಬರುತ್ತೇನೆ ಅಂದ್ರೆ ಇವರು ಕಣ್ಣಿಗೆ ಕಾಣದೇ ಇರಬಹುದು, ಬಟ್ ಅಲ್ಲಿ ದೇವರು ಯುದ್ಧ ಮಾಡಿದರು. ಒಬ್ಬರು ಇನ್ನೊಬ್ಬರನ್ನು ವೈರಿಯಾಗಿ ನೋಡಿ ಸಾಯಿಸಿಬಿಟ್ಟರು. ಹಲ್ಲೆಲೂಯಾ. ಹೊಡೆದಾಡಿ ಸತ್ತರು. ಅದು ದೇವರ ಕ್ರಿಯೆಯಾಗಿದೆ, ಅದು ಮನುಷ್ಯರ ಕ್ರಿಯೆ ಅಲ್ಲ. ಅವನು ವಿಧೇಯನಾಗಿ ಅಲ್ಲಿ ನಿಂದನು, ದೇವರು ಹೇಳಿದನ್ನು ಮಾಡಿಬಿಟ್ಟು ದೇವರು ಯುದ್ಧ ಮಾಡಿ ಅವರಿಗೆ ಜಯವನ್ನು ಕೊಟ್ಟರು. ಮುಂದೆ ಓದಿ ಮುಗಿಸಿಬಿಡೋಣ. ಪಾಳೆಯದವರು ಚೆರೇರದ ದಾರಿಯಲ್ಲಿರುವ ಬೇರ್ಷಿಟ್ಟದವರೆಗೂ ತಬ್ಬಾತಿನ ಬಳಿಯಲ್ಲಿರುವ ಅಬೆಲ್-ಮೇಹೋಲ ಪ್ರಾಂತ್ಯದವರೆಗೂ ಓಡಿಹೋದರು. ಇಸ್ರಾಯೇಲ್ಯರಾದ ನಫ್ತಾಲಿ, ಆಶೇರ್ ಕುಲಗಳವರು, ಮನಸ್ಸೆ ಕುಲದ ಎಲ್ಲಾ ಜನರು ಕೂಡಿ ಬಂದು ಮಿದ್ಯಾನ್ಯರನ್ನು ಹಿಂದಟ್ಟಿದರು. ಇದಲ್ಲದೆ ಗಿದ್ಯೋನನು ಎಫ್ರಾಯೀಮ್ ಪರ್ವತ ಪ್ರದೇಶಗಳಿಗೆ ದೂತರನ್ನು ಅಟ್ಟಿ ಅಲ್ಲಿನವರಿಗೆ, ನೀವು ಮಿದ್ಯಾನ್ಯರಿಗೆ ವಿರೋಧವಾಗಿ ಹೊರಟು ಅವರು ಬೇಗ್ದಾರದ ವರೆಗಿರುವ ಪ್ರವಾಹಗಳನ್ನು ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗದಂತೆ ಅಡ್ಡಗಟ್ಟಿರಿ ಎಂದು ಹೇಳಿಸಿದನು. ಆಗ ಎಫ್ರಾಯೀಮ್ಯರೆಲ್ಲರೂ ಬೇಗ್ದಾರದ ವರೆಗಿರುವ ಪ್ರವಾಹಗಳಿಗೂ ಯೋರ್ದಾನ್ ಹೊಳೆಗೂ ಬಂದು ಅವುಗಳ ಕಾಯಗಳನ್ನೆಲ್ಲ ಉರುಳಿಸಿದರು. ಇದಲ್ಲದೆ ನೀವು ನೋಡಿದರೆ ಅವರು ಎಲ್ಲರೂ ಓಡಿ ಹೋದರು ಎಂದು ನಾವು ನೋಡ್ತೇವೆ. ಇನ್ನು ಅದನ್ನು ಓದ್ತಾ ಬರುವಾಗ ಅಲ್ಲಿ ಇರುವ ಎಲ್ಲ ನಾಯಕರನ್ನು ಅವನು ಸಾಯಿಸ್ತಾನೆ. ಸತ್ಯವೇದ ಹೇಳಿದೆ 8ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಮಿದ್ಯಾನ್ಯರು ಇಸ್ರಾಯೇಲ್ಯರ ಮುಂದೆ ಬಹಳವಾಗಿ ತಗ್ಗಿಸಲ್ಪಟ್ಟರು. ಯಾರು ತನ್ನನ್ನು ದೇವರ ಮುಂದೆ ತಗ್ಗಿಸಿಕೊಳ್ತಾನೋ ಅವನ ಮುಂದೆ ವೈರಿಗಳು ಬಹಳವಾಗಿ ತಗ್ಗಿಸಲ್ಪಡುವರು. ಹಲ್ಲೆಲೂಯಾ. ಅವರು ತಿರುಗಿ ತಲೆ ಎತ್ತಲಿಲ್ಲ. ಗಿದ್ಯೋನನ ಜೀವಮಾನದಲ್ಲಿ 40 ವರ್ಷಗಳ ಪರ್ಯಂತ ದೇಶದಲ್ಲಿ ಸಮಾಧಾನವಿತ್ತು. ಹಲ್ಲೆಲೂಯಾ. ನಾವು ಇವತ್ತು ದೇವರು ಹೇಳಿಕೊಟ್ಟ ಮಾತಿನ ಪ್ರಕಾರ ಬದುಕಿದರೆ ಸತ್ಯವೇದ ಹೇಳುತ್ತದೆ, ಆಗ ನಾನು ಎಲ್ಲ ಆಶೀರ್ವಾದಗಳನ್ನು ಹಿಂದಿರುಗಿಸಿ ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ. ನೀವು ಕಳ್ಕೊಂಡ ಆಶೀರ್ವಾದಗಳು, ನಿಮಗೆ ಇನ್ನು ವಾಗ್ದಾನಗಳು ನೆರವೇರಲಿಲ್ಲ, ಇದೆಲ್ಲ ನಿಮಗೆ ಒಂದು ಚಿಂತೆಯಾಗಿ ಇರಬಹುದು. ಅಯ್ಯೋ ನಾನು ಏನು ಮಾಡುವೇನೆಂದು ಭಯಪಡ್ತಾರೆ ಕೂಡ ನೀವು ಇರಬಹುದು. ದೇವರು ಇವತ್ತು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ನಾವು ಒಂದೊಂದು ಸೈಕಲ್ ಸುತ್ತಲೇ ಇನ್ನು ಆ ವಾಷಿಂಗ್ ಮಿಷಿನ್ ಅಲ್ಲಿ ಇರುವ ಶರ್ಟ್ ತರ ಸುತ್ತಾ ಇದ್ರೆ ಯಾರಿಗೂ ಪ್ರಯೋಜನ ಇಲ್ಲ. ಅದು ಆಫ್ ಆಗಿ ಹೊರಗಡೆ ಬಂದ್ರೆ ಮಾತ್ರ ಓಡಿಸಿಕೊಳ್ಳಬಹುದು. ಹಾಗಿರುವಾಗ ನೀವು ಆ ಸುತ್ತಲ್ಲಿ ನೀವು ಬಿದ್ದು ಹೋಗದೆ ನೀವು ಹೊರಗಡೆ ಬರಬೇಕು. ಅದಕ್ಕೆ ದಾರಿಗಳನ್ನು ದೇವರು ನಮಗೆ ತೋರಿಸಿದರು. ಮೊದಲನೇ ಪಾಯಿಂಟ್ ಬನ್ನಿರಿ. ಕಷ್ಟಗಳು ಸಮಸ್ಯೆಗಳು ಬರುವಾಗ, ಎಲ್ಲ ನಮಗೆ ವಿರೋಧವಾಗಿರುವಾಗ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು, ಯಾವಾಗಲೂ ಬದಲಾಗದ ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಈ ಕಷ್ಟಗಳು ಬಂದಿರೋದ ಕಾರಣ ನಮ್ಮ ಅವಿಧೇಯತೆ, ಆದ್ರಿಂದ ನಾವು ಕಷ್ಟಪಡ್ತೇವೆ. ಆವಾಗ ನಾವು ಏನು ಮಾಡಬೇಕು? ಪಶ್ಚಾತ್ತಾಪ ಪಟ್ಟು ನಮ್ಮ ಜೀವನವನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ಒಪ್ಪಿಸಿಕೊಟ್ಟ ಮೇಲೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಾವು ಬದುಕರಾಗಿರಬೇಕು. ನಂಬಿಕೆ ಇಡಬೇಕು. ವಿಗ್ರಹಗಳು ಆಗಿರುವ ಪಾಪಗಳನ್ನು ತೆಗೆದುಹಾಕಬೇಕು. ನಮ್ಮ ಬಲದಿಂದ ಹೋಗದೆ ದೇವರ ಬಲದಿಂದ ಹೋಗಬೇಕು. ನಾವು ನಮ್ಮನ್ನು ತಗ್ಗಿಸಿಕೊಂಡು ದೇವರೊಂದಿಗೆ ನಡೆಯಬೇಕು. ಆತನು ನಡೆಸುವ ರೀತಿಯಲ್ಲಿ ಆತನ ಆಜ್ಞೆಗಳು ಒಂದೊಂದನ್ನು ಪ್ರತಿನಿತ್ಯ ನಾವು ಹಿಂಬಾಲಿಸಬೇಕು. ಒಂದು ಕಡೆ ಸತ್ಯವೇದ ಕೊಡಲ್ಪಟ್ಟಿದೆ, ನೀವು ದಿನ ಪ್ರಾರ್ಥಿಸಬೇಕು, ಸತ್ಯವೇದವನ್ನು ಧ್ಯಾನಿಸಬೇಕು. ಆಮೇಲೆ ದೇವರ ಆತ್ಮನು ನಮ್ಮಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಆ ದೇವರ ಆತ್ಮನು ನೀವು ಏನು ಮಾಡಬೇಕೆಂದು ಒಳಗಡೆ ಕೂತಿದ್ದು ನಿಮಗೆ ಆಲೋಚನೆಗಳನ್ನು ಕೊಡುವರು. ನಾನು ನಿನಗೆ ಬೋಧಿಸಿ ನಡೆಯಬೇಕಾದಿರುವ ದಾರಿಯನ್ನು ತೋರಿಸುವ ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆನು. ದಿನ ಈ ಪವಿತ್ರಾತ್ಮನ ಶಬ್ದ ಸ್ವರ ನಿಮ್ಮಲ್ಲಿ ಕೇಳಬೇಕು. ಅದಕ್ಕೆ ನಾವು ಕಿವಿ ಕೊಡಬೇಕು. ಆ ರೀತಿಯಲ್ಲಿ ಕಿವಿ ಕೊಟ್ಟು ನಡೆಯುವಾಗ ನಾವು ಜಯಿಸುವೆವು. ಯೋಗೇಶ್ವರ ಹೇಳಿದ್ರಲ್ಲ, ಧರ್ಮಶಾಸ್ತ್ರ ಕೈಯಲ್ಲಿ ಕೊಡಲ್ಪಟ್ಟಿದೆ, ಹಗಲು ರಾತ್ರಿ ಧ್ಯಾನಿಸು. ಧರ್ಮಶಾಸ್ತ್ರದಲ್ಲಿ ಇಲ್ಲರಿ ಎರಿಗೋ ಕೋಟೆಯನ್ನು ಹೆಂಗೆ ಹಿಡಿಬೇಕಂತ. ಆಮೇಲೆ ಪವಿತ್ರ ಆತ್ಮನ ಜೊತೆಗೆ ಮಾತನಾಡಿ ಈ ರೀತಿಯಲ್ಲಿ ಹೋಗು, ಈ ರೀತಿಯಲ್ಲಿ ಯೋರ್ದಾನಲ್ಲಿ ನೀವು ಹೋಗಿ ಕಾಲಿಡಬೇಕು. ಒಂದು ಸ್ಟೆಪ್ ದೇವರು ಹೇಳಿಕೊಡ್ತಾರೆ. ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ವಾಕ್ಯ ಕೈಲಿದೆ, ಮೂರನೇದಾಗಿ ನಡೆಸುವಿಕೆ, ಅದು ಪವಿತ್ರ ಆತ್ಮನ ಮುಖಾಂತರ ಸಿಗುತ್ತೆ. ಹಲ್ಲೆಲೂಯಾ. ಇದು ಮೂರು ನಮಗೆ ಬೇಕು. ಅದಕ್ಕೆ ನಾವು ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡಬೇಕು. ದೇವರೊಂದಿಗೆ ನಡೆಯಬೇಕು. ಪಾಪಗಳ ದಾರಿಗಳು ಬಿಡಬೇಕು. ವಿಗ್ರಹ ಬಿಡಬೇಕು. ವಿಗ್ರಹಗಳಾಗಿ ಇಟ್ಟಿರುವ ಪಾಪಗಳನ್ನು ಬಿಡಬೇಕು.
ಈ ರೀತಿಯಲ್ಲಿ ಬಿಟ್ಟು ನೀವು ದೇವರಿಗೆ ಮೆಚ್ಚುಗೆಯಾಗಿ ಬದುಕೋದಕ್ಕೆ ಪ್ರಾರಂಭಿಸಿ. ಸುಮ್ಮನೆ ಒಂದು ವಾಕ್ಯ ವಾರ ದೇವರು ಮಾತನಾಡುತ್ತಾರೆ, ನೀವು ಅದಕ್ಕೆ ವಿಧೇಯರಾಗಿದ್ದರೆ ಮಾತ್ರ ನಿಮ್ಮ ಜೀವನ ಬದಲಾಗುವುದು. ಈ ಪ್ರಸಂಗ ಮಾರ್ಕ್ ಹಾಕ್ಸ್ಬಿಟ್ಟು ಏನು ಪ್ರಯೋಜನ ಇಲ್ಲ ರೀ. ಬಟ್ ಈ ವಾಕ್ಯ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು, ಪರಿವರ್ತನೆಯನ್ನು ತಂದರೆ ಮಾತ್ರ ಫಲ ಕೊಡುವುದು. ಹಲ್ಲೆಲೂಯಾ. ನೀವು ಪಡ್ತಿರಲ್ಲ ಕಷ್ಟ, ಇನ್ನೂ ಎಷ್ಟೋ ಜನರ ಕಷ್ಟ, ಇನ್ನೂ ನಿಮಗೆ ಸಿಕ್ಕಬೇಕಾದ್ರೂ ಸಿಗ್ತಾ ಇಲ್ಲ, ಆಶೀರ್ವಾದಗಳು ಸಿಗ್ತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ, ನೀವು ಬಯಸುವುದು ಸಿಗ್ತಾ ಇಲ್ಲ, ವಾಗ್ದಾನಗಳು ನೆರವೇರ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಸುತ್ತಲೇ ನಾವು ಸುತ್ತಾ ಇದ್ದೇವೆ, ಬಿತ್ತಿರುತ್ತೇವೆ. ಯಾವಾಗ ನೀವು ಅದನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ನೀವು ಹೊರಗಡೆ ಬರ್ತಿರೋ, ದೇವರು ನಿಮಗಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಬಿಡುಗಡೆಯನ್ನು ಕೊಡುವರು. ಇಲ್ಲಿ ವಿಮೋಚಕನು, ರಕ್ಷಕನು, ನಮ್ಮ ಒಡೆಯನಾಗಿರುವ ಯೇಸು ಕರ್ತನು ನಮ್ಮೊಂದಿಗಿದ್ದಾರೆ. ಎಲ್ಲವನ್ನು ಮಾಡಿ ಮುಗಿಸಿ ಋತುವಿಜಯನಾಗಿ ಎತ್ತಲು ಜೀವಿಸ್ತಾ ಇರುವ ದೇವರು ನಮ್ಮೊಂದಿಗಿದ್ದಾರೆ. ಅವರು ವಾಗ್ದಾನ ಕೊಡಲ್ಪಟ್ಟ ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಿದ್ದಾರೆ. ನಮ್ಮ ಕೈಯಲ್ಲಿ ಸತ್ಯವೇದ ಉಂಟು, ನಮಗೆ ಸಭೆಗಳು ಕೊಡಲ್ಪಟ್ಟಿದೆ. ಒಂದು ವಾರ ಪ್ರಾರ್ಥನೆಗಳು ನಡೀತಾ ಇದೆ. ಭಾಗವಹಿಸಿರಿ, ಮನೆಗಳಲ್ಲಿ ಪ್ರಾರ್ಥನೆ ಮಾಡಿರಿ, ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯಿರಿ, ಸತ್ಯವೇದ ಮನೆಗಳಲ್ಲಿ ಧ್ಯಾನಿಸಿರಿ, ಆತ್ಮನ ನಡೆಸುವಿಕೆಯಲ್ಲಿ ನೀವೆಲ್ಲ ಕಾರ್ಯದಲ್ಲಿ ಜಯ ಹೊಂದಿರಿ. ನಿಮಗೆ ಬಾಲ, ಹಣ, ಮನುಷ್ಯರ ಸಹಾಯ ಏನು ಬೇಕಿಲ್ಲ. ದೇವರೇ ನಿಮಗೆ ಬಲವಾಗಿ ಸಹಾಯವಾಗಿದ್ದು ಎಲ್ಲ ಕಾರ್ಯದಲ್ಲಿ ಜಯವನ್ನು ಕೊಡು. ಹಲ್ಲೆಲೂಯಾ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ ಎಲ್ಲ ಸಾಧ್ಯ ಎಂಬುದನ್ನು ಸ್ವಾಮಿ ನಮಗೆ ಇನ್ನೊಂದು ಆವರ್ತಿ ತಿಳಿಸಿಕೊಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಾನು ಬಲಹೀನನು, ನನ್ನಿಂದ ಆಗಲ್ಲ ಅಂತ ಇಲ್ಲಿ ಕೂತಿರುವ ಎಷ್ಟೋ ಜನರಿದ್ದಾರೆ ಸ್ವಾಮಿ. ನಾನಿದನ್ನು ಫೇಸ್ ಮಾಡೋಕ್ಕಾಗೋದಿಲ್ಲ, ನಾನು ಈ ಜೀವನ ಜೀವಿಸೋಕ್ಕಾಗೋದಿಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನಾನು ಬೆಳಗಿನಾಗಿದ್ದೇನೆ. ಒಂದೊಂದು ದಿನ ನೋಡಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ, ಬಲ ಇಲ್ಲ. ದೇವರೇ, ನಿನ್ನನ್ನೇ ನಂಬಿ ಬಂದಿದ್ದೇನೆ ಎಂಬುದಾಗಿ ನಿಮ್ಮನ್ನು ಕೂಗುವ ಪ್ರತಿಯೊಬ್ಬರಿಗೂ ಸ್ವಾಮಿ ನೀವು ಕೂಗನ್ನು ಕೇಳಿ ಸದೋತ್ರ ದಯಪಾಲಿಸಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಎಲ್ಲೆಲ್ಲ ಬಲಹೀನರಾಗಿ ಬಿದ್ದು ಹೋಗಿದ್ದಾರೋ ಅಲ್ಲೆಲ್ಲ ನೀವು ನಿಮ್ಮ ಬಲವನ್ನು ಕೊಡಬೇಕಾಗಿ ಸ್ವಾಮಿ. ಸಾಲ ಸಂಕಟಗಳು ನೀಗಿ ಹೋಗಬೇಕಾಗಿ, ಮದುವೆಗೋಸ್ಕರ ಕಾಯ್ತಿರೋರಿಗೆ ಮದುವೆ ನಡೆಯಬೇಕಾಗಿ, ಮಗು ಬೇಕು ಅಂತ ಕಾಯ್ತಿರೋರಿಗೆ ದೇವರು ದಯಪಾಲಿಸಬೇಕಾಗಿ. ಅಪ್ಪ ಸ್ವಾಮಿ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನಾನು ಯಾವಾಗಲೂ ಕಷ್ಟದಲ್ಲಿ ಇದ್ದೇನೆ ಎಂಬುದಾಗಿ ಇರುವವರಿಗೆ ದೇವರ ಸಮಾಧಾನವನ್ನು ಕೊಡಬೇಕಾಗಿ, ವಾಕ್ವಾದಗಳೆಲ್ಲ ನೀಗಿಸಿ ಮನೆಯಲ್ಲಿ ಹೆಚ್ಚಾದ ಸಂತೋಷವನ್ನು ಕೊಡಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಓದುವುದಕ್ಕೆ ಜ್ಞಾನ ಇಲ್ಲ, ನನಗೆ ಕೆಲಸ ಸಿಗುತ್ತಾ ಇಲ್ಲ, ನನ್ನ ಭವಿಷ್ಯ ಬಗ್ಗೆ ನನಗೆ ಭಯ ಉಂಟು ಎಂಬುದಾಗಿ ಹೇಳುವ ಪ್ರತಿಯೊಬ್ಬರಿಗೂ ದೇವರು ಎಲ್ಲವನ್ನು ತಕ್ಕ ಸಮಯದಲ್ಲಿ ಒದಗಿಸಿಕೊಟ್ಟು ಎಲ್ಲದರಲ್ಲೂ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ದೇವರು ಸಹಾಯ ಮಾಡಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ, ನಾವು ನಮ್ಮ ಅಭಿಧೇಯತೆಯಿಂದಲೇ ಕಷ್ಟಪಡ್ತಾ ಇದ್ದೇವೆ ಎಂಬುದನ್ನು ಪವಿತ್ರಾತ್ಮನೇ ನೀವು ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಾವು ಅಭಿಧೇಯದಿಂದ ಹೊರಗಡೆ ಬಂದು ವಾಕ್ಯಕ್ಕೆ ವಿಧೇಯರಾಗಿ ಬದುಕಿ, ಮುಂಜಾನೆ ಪ್ರಾರ್ಥನೆ ಮಾಡುವರಾಗಿ, ಸತ್ಯ ವಾಕ್ಯವನ್ನು ಓದುವರಾಗಿ, ವಿಧೇಯರಾಗಿ ಬದುಕಿ, ಸಾಕ್ಷಿಗಳಾಗಿರುವರಾಗಿ, ಕೊಡಲ್ಪಟ್ಟ ಜವಾಬ್ದಾರಿಯಲ್ಲಿ ಎಲ್ಲದರಲ್ಲೂ ಸ್ವಾಮಿ ನಾವಪ್ಪ ನಿಮ್ಮ ಹಾಗೆ ನ್ಯಾಯ ಮಾಡುವರಾಗಿ, ಸಹಾಯ ಮಾಡುವರಾಗಿ, ಪ್ರೀತಿ ತೋರಿಸುವರಾಗಿ, ಪರಿಶುದ್ಧರಾಗಿ ಬದುಕಿ, ಕೊಡಲ್ಪಟ್ಟ ಪ್ರತಿಯೊಂದು ವಾಗ್ದಾನವನ್ನು ನೀವು ನಮ್ಮ ಜೀವನದಲ್ಲಿ ಪೂರೈಸುವುದಕ್ಕೆ ನಾವು ತಡೆಯಾಗಿಲ್ಲದೆ ನಾವು ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ, ನೀವು ನಮ್ಮಲ್ಲಿ ಅಪ್ಪ ಮಹತ್ವ ಕಾರ್ಯವನ್ನು ಮಾಡಿ ಎಲ್ಲದರಲ್ಲೂ ಸಹಾಯ ಮಾಡಿ ನಿಮ್ಮ ಮಕ್ಕಳನ್ನು ಸಭೆಯಲ್ಲಿ ಸಾಕ್ಷಿಯಾಗಿ ನಿಲ್ಲಿಸಬೇಕಾಗಿ, ಕೆಲಸ ಮಾಡುವ ಜಾಗದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸಬೇಕಾಗಿ, ಸಮಾಜದಲ್ಲಿ ಅಕ್ಕಪಕ್ಕದಲ್ಲಿರೋರು ನೋಡಿ ಹೇಳಬೇಕು, ಇವರೇ ದೇವರ ಮಕ್ಕಳು, ಈ ದೇವರು ನನಗೂ ಬೇಕು ಅಂತ ಹೇಳುವ ಹಾಗೆ ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸಿ ಸ್ವಾಮಿ. ಲೋಕಕ್ಕೆ ಬೆಳಕಾಗಿ ನಾವು ನಿಂತು ಕತ್ತಲಲ್ಲಿರುವ ಪ್ರತಿಯೊಬ್ಬರನ್ನು ಬೆಳಕಾಗಿರುವ ನಿಮ್ಮ ಕಡೆ ನಡೆಸುವ ಮಕ್ಕಳಾಗಿ ನಮ್ಮನ್ನು ಬದಲಾಗಿಸಬೇಕಾಗಿ, ಕೊರತೆಗಳನ್ನು ಕ್ಷಮಿಸಬೇಕಾಗಿ, ಅವಿಧೇಯತೆ ಎಲ್ಲವನ್ನು ಈ ದಿನ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡ್ತೇವೆ. ನಿಮಗೆ ವಿಧೇಯರಾಗಿ ಬದುಕಿ ಹೆಚ್ಚಾದ ಆಶೀರ್ವಾದವನ್ನು ನಾವು ಪಡೆಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಹಾಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರಪ್ಪ. ಈ ದಿನ ನಮ್ಮೊಂದಿಗೆ ಅಪ್ಪ ಭಾಗವಹಿಸಿ ಸಾಕ್ಷಿಯನ್ನು ಹಂಚಿಕೊಂಡು ಅಪ್ಪ ನಮ್ಮ ಸೇವೆಯ ಮಾರ್ಗವನ್ನು ತಿಳಿಸಿದ ಮಕ್ಕಳನ್ನು, ಸೇವಕರನ್ನು ಇವರು ಆಶೀರ್ವದಿಸಿ, ಅವರ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸಿ ಅವರನ್ನು ಅನೇಕರಿಗೆ
ಉಪಯೋಗಿಸಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಇಲ್ಲಿರುವ ಪ್ರತಿಯೊಂದು ವಿಶ್ವಾಸಿಗಳನ್ನು, ಅವರ ಕುಟುಂಬಗಳನ್ನು, ಮಕ್ಕಳನ್ನು ಸ್ವಾಮಿ ಈ ವಾರ ಹೆಚ್ಚಾಗಿ ನೀವು ನಡೆಸಬೇಕಪ್ಪ. ಹೋಗೋ ಪ್ರತಿಯೊಂದು ಜಾಗದಲ್ಲೂ ನೀವು ಅವರೊಂದಿಗೆ ಇರಬೇಕು ಸ್ವಾಮಿ. ಹೋಗುವಾಗ ಬರುವಾಗ ಸಂರಕ್ಷಣೆ ಕೊಡಬೇಕು, ಸಂತೈಸರಿಗೆ ಕೊಡಬೇಕು, ನಡೆಸುವಿಕೆಯನ್ನು ಕೊಡಬೇಕು ಸ್ವಾಮಿ. ನೀವು ಜೊತೆ ನಿಂತು ನಿಮ್ಮ ಮಕ್ಕಳಿಗೋಸ್ಕರ ಯುದ್ಧ ಮಾಡಬೇಕಾಗಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನ ಒಡೆಯನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಅಧಿದೀನತೆಯಿಂದ ಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಬೇಡುತ್ತೇವೆ ಜೀವವುಳ್ಳ ತಂದೆಯೇ. ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರಾತ್ಮನ ಅನ್ಯೋನ್ಯತೆ, ಸಮಾಧಾನ, ಸಂತೋಷ ಆದರೂ ಬರುವ ತನಕ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿಯೂ, ಸಭೆಗಳಲ್ಲಿ, ಇಸ್ರೇಲ್ ಜನರೊಂದಿಗೂ ನೆಲೆಗೊಂಡಿರಲಿ. ಆಮೆನ್. God bless you. God bless.